ಹೆಲಿಕಾಪ್ಟರ್ ಮನೆ ಇತ್ತಲ್ಲ ಮೊದಲಲ್ಲೇ ದೊಡ್ಡ ದೊಡ್ಡದವ್ರ ಮನೆ ಅವ್ರ ಮನೆ ಇತ್ತದು. ಅವಾಗ ಒಂದು ಹುಡುಗಿ ಯಾವಾಗಲೂ ಬಂಗಾರ ಹಾಕೊಂಡು ತಿರ್ತಿದ್ಲಂತ. ನೋಡಿ ನೋಡಿ ಜನ ಎಲ್ಲ ರಾತ್ರಿ ಕುತ್ತಿಗೆ ಚಿಕ್ಕೊಂದು ಅದನ್ನು ತೊಗೊಂಡೋಗ್ಯಾರ. ನಿಂದು ಹೇಳ್ತಿದ್ರಲ್ಲಿ ಆ ಮನ್ಯಾಗ ಹಂಗೆ ಮಾಡಿದ್ರಂತ. ಆ ಮುದುಕಿ ಸತತ್ ಫುಲ್ ಬಂಗಾರ ಹಾಕೊಳಕ್ಕೆ. ಭಯಕ್ಕೆ ಅಜ್ಞಾನಜನ್ಯವಾದ ಮನಸ್ಸಿನ ಭ್ರಮೆಯೇ ಕಾರಣ. ಹೌದು, ಅಜ್ಞಾನದಿಂದ ಅನ್ಯಥಾ ಅಜ್ಞಾನ ಭಯ ಉಂಟಾಕೈತಿ. ಹೌದಿಲ್ಲ? ಅಧ್ಯಾತ್ಮಕ್ಕೆ ಬಂದಾಗ ಎಲ್ಲ ಭಯಭೀತಿಯಿಂದ ಬಿಡುಗಡೆ ಆಗೋದು. ಯಾವುದೂ ಹೆದರಿಕೆ ಇರಬಾರ್ದು, ಯಾವಾಗಲೂ ಆರಾಮಿರ್ಬೇಕು ಅನ್ನೋಂಗಿದ್ರೆ ಇದೇ ವಿಚಾರದಾಗ ತೊಡಬೇಕು ನೋಡಿ, ಬೇರೆ ದಾರಿ ಇಲ್ಲ. ವಾಲ್ಯ ಅಂದ್ರೆ ಹೋಗ್ಕೊಂತ ಹೋಗು. ತನಗೆ ಅನ್ಯವಾಗಿ ಮತ್ತೊಂದು ಏನೂ ಇಲ್ಲ ಅನ್ನೋದು ಖಾತ್ರಿ ಆಗೋ ತನಕ ಭಯ ಹೋಗುದೂ ಇಲ್ಲ. ಏನ್ ನನ್ನ ಹೊರತು ಇನ್ನೊಂದು ಏನೂ ಇಲ್ಲ, ಆತ್ಮಾತಿರಿಕ್ತ ಪದಾರ್ಥಂ ನ ವಿದ್ಯತೆ ಅಂತ ಅನ್ನುವಂಥ ವಿಚಾರ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೊಂಡಾಗತ್ತೆ. ಬರೀ ಮಾಹಿತಿ ಮಾಡ್ಕೊಂಡ್ರೆ ಇನ್ನೂ ಭಯ ಹೋಗಿರೋದಿಲ್ಲ. ಇನ್ನೊಂದು ಐತೆ ಅನ್ನೋದು ಭ್ರಮದಾಗ ಇದೆ. ಏನು ಎರಡನ್ನೋದು ಎಲ್ಲಿ ಐತಿ ಅಲ್ಲಿ ಭಯ ಉಂಟಾಕೈತಿ. ದ್ವಿತೀಯ ದ್ವೈ ಭಯಂ ಭವತಿ. ಇನ್ನೊಂದು ಐತಿ, ನಾನು ಬಿಟ್ಟು ಅನ್ಯವಾಗಿ ದೇವರ ಐತಿ ಅಂದ್ರೆ ಅವ ಭಯ ಭೀತಿಯಾಗ ಸತ್ತು. ಆ ಭ್ರಮ ನಾಶ ಮಾಡ್ಕೋಬೇಕು. ಇನ್ನೊಂದು ಐತಿ ಅನ್ನೋ ಭ್ರಮ ಏನೈತಲ್ಲ, ದೇವ್ರ ಅದನ್ನ ಇನ್ನೊಂದು ಐತಿ ಅನ್ನೋ ಭ್ರಾಂತಿಯಾಗ ಸತ್ತು ಹೋಗ್ತೀನಿ. ಇನ್ನು ಭಯಭೀತಿಯಿಂದ ಇದರಾಗ ನಿನ್ನ ಜೀವನ ಎಲ್ಲ ಹೋಗ. ಅದನ್ನು ಕಳ್ಕೋ. ಏನು ಭ್ರಮನ ಇದಕ್ಕೆ ಕಾರಣ ಅಂತ. ಮನುಷ್ಯನ ಭ್ರಮ, ನೀ ಭ್ರಮೆಯಿಂದ ನಿನಗೆ ಭಯ ಉಂಟಾಕೈತಿ. ಇನ್ನೊಂದು ಐತಿ ಅನ್ನೋದು ಭ್ರಮ ಆಗೈತಿ ನಿನಗೆ. ಈ ಭ್ರಮ ಅಥವಾ ಭ್ರಾಂತಿ ನಾಶ ಮಾಡಿಕೊಂಡಾಗ ನಿನಗೆ ಶಾಂತಿ. ಏನು ತನ್ನ ಬಿಟ್ಟು ಮತ್ತೊಂದು ಏನು ಇಲ್ಲ ಅನ್ನೋದು ಖಾತ್ರಿ ಆತಂದ್ರೆ ಒಂದು ಸುಡುಗಾಡು ಹಾಸ್ಯ, ಒಂದು ಸುಡುಗಾಡು ಹಚ್ಚಿದ್ರು ಹೆದರುದಿಲ್ಲ ಅವ. ಏನು ಭಯ ಯಾಕೆ ಉಳಿತೈತ್ರಿ ಅವಾಗ? ಅದು ಖಾತ್ರಿ ಮಾಡ್ಕೋಬೇಕಂದ್ರೆ ನೀ ಸಮಾಧಿ ಹೊಂದೇ ಖಾತ್ರಿ ಮಾಡ್ಕೊ. ಅವಾಗ ನಿನ್ನ ಜ್ಞಾನ, ನಿನ್ನ ಹೊರತು ಮತ್ತೊಂದು ಏನೂ ಇಲ್ಲ. ಅದೇ ಆತ್ಮಾತಿರಿಕ್ತ ಪದಾರ್ಥ ಲಾ ಇಲಾಹ ಇಲ್ಲಿಲ್ಲ ಮೊಹಮ್ಮದ್ ರಸೂಲುಲ್ಲಾಹ್. ಒಂದು ಸದ್ವಸ್ತು ಯಾವಾಗಲೂ ಇದ್ದದ್ದು, ಅದು ಒಂದೇ, ಅದ್ರ ಹೊರತು ಇನ್ನೊಂದಕ್ಕೆ ಅಸ್ತಿತ್ವ ಇಲ್ಲ ಅನ್ನುವಂಥ ಜ್ಞಾನ. ಅದಕ್ಕೆ ಜ್ಞಾನ ಅಂತಾರೆ. ಅದೇ ನಾನಿದ್ದೀನಿ, ನನ್ನ ಹೊರತು ಮತ್ತೊಂದು ಏನೂ ಇಲ್ಲ ಅಂತ. ಈ ತಿಳುವಳಿಕೆ ಗಟ್ಟಿ ಆದಾಗ ನಾವು ಎಲ್ಲ ಭಯಭೀತಿ ಹೋಗ್ತೀವಿ. ಅದಕ್ಕಾಗಿ ಪ್ರಯತ್ನ ನಾವು ಮಾಡಬೇಕಾಗಿತ್ತು. ಮನುಷ್ಯನ ಜನ್ಮಕ್ಕೆ ಬಂದ ಮೇಲೆ ಕೆಡಲಾರ್ದಂಥ ವಸ್ತು ನಾನು, ಅಮೃತ ಸ್ವರೂಪದ ನಾನು. ಅದಕ್ಕೆ ದೇವರು ಅಂತಾರೆ. ಏನು ಅನ್ಯವಾಗಿ ಏನೂ ಇಲ್ಲ. ಏನು ಇದ್ದದ್ದು ಅದು ಒಂದ, ಎಲ್ಲವೂ ಬ್ರಹ್ಮ ಸ್ವರೂಪನಾದ ಹೊರತು ಅನ್ಯದಕ್ಕೆ ಅವಕಾಶ ಇಲ್ಲ. ಸರ್ವಂ ಕಲಿವಿದಂ ಬ್ರಹ್ಮ, ಎಲ್ಲವೂ ಬ್ರಹ್ಮ ಸ್ವರೂಪನಾದ. ತೋರುವುದೆಲ್ಲ ಇದು ಮಿಥ್ಯದ. ತೋರ್ತೈತೆ ಅಂದ್ರೆ ಅದು ಸತ್ಯ ವಸ್ತು ಅಲ್ಲ. ತೋರ್ತೈತೆ ಅಂದ್ರೆ ಅದು ಅಡಗ್ತೈತಿ, ಅದು ಮಿಥ್ಯಾ ವಸ್ತು, ಅದು ಭ್ರಾಂತಿಯಿಂದ ತೋರ್ತೈತಿ. ಕಪ್ಪಿ ಚಿಪ್ಪಿನಲ್ಲಿ ಬೆಳ್ಳಿ ತೋರ್ತೈತೆ ಅಂದ್ರೆ ಅದಕ್ಕೆ ಅಸ್ತಿತ್ವವಿಲ್ಲ. ಹಂಗೆ ನಿನ್ನಲ್ಲಿ ಇದು ಜಗತ್ತು ತೋರ್ತೈತೆ ಅಂದ್ರೆ ಇದಕ್ಕೆ ಅಸ್ತಿತ್ವ ಇಲ್ಲ. ಇದು ಐತೆ ಅಂತ ನಿನಗೆ ಭ್ರಾಂತಿ ಆಗೈತಿ. ಈ ಭ್ರಾಂತಿಯಿಂದ ನಿನಗೆ ಭಯ ಉಂಟಾಗೈತಿ. ಅದಕ್ಕೆ ಭಯಭೀತಿಯಿಂದ ನೀವು ಪಾರಾಗಬೇಕನ್ನೋಂಗಿದ್ರೆ ಈ ಭ್ರಾಂತಿ ನಾಶ ಮಾಡ್ಕೋ. ನಿಜವಾಗಿ ಏನೂ ಇಲ್ಲ. ಜ್ಞಾನದಿಂದ ಅದು ನಾಶ ಆಕೈತಿ ನೋಡ್ರಿ ಈ ಭ್ರಾಂತಿ. ಯಾವ ಯಥಾರ್ಥ ವಸ್ತುವಿನ ತಿಳುವಳಿಕೆ ಮಾಡ್ಕೊ. ಯಥಾರ್ಥ ವಸ್ತು ಅದು ಒಂದು, ನೀನು ಇದ್ದಕ್ಕಿದ್ದಂಗಿದ್ದಂಥ ವಸ್ತು. ಅದಕ್ಕೆ ಜ್ಞಾನ ಅಂತಾರೆ. ಅದ್ರ ಬಗ್ಗೆ ಅಜ್ಞಾನ ಇದ್ದ ಮೂಲಕ ನಾವು ದುಃಖ ಪಡ್ಲಿಕ್ಕತ್ತೇವೆ. ಭೇದ ಭಾವ ಬರ್ತೇವೆ, ಅನ್ಯ ಕಲ್ಪನಾ ಮಾಡ್ಕೊಂಡು ಕೂತಿ. ಅದ್ರ
ಮನಸ್ಸೊಂದು ನಿರಂತರ ಆ ಸದ್ವಸ್ತುವಿನ ನೆನವಿನಾಗಿ ತೊಡಗಿದ್ರೆ ಎಲ್ಲ ಇಂದ್ರಿಯಗಳ ತಾನ ಸಂಯಮಕ್ಕವು ನೋಡ್ರಿ. ಏನು ಶ್ರದ್ಧೆಯಿಂದ ಮನಸ್ಸು ಆ ಆತ್ಮಚಿಂತನದ ಅಭ್ಯಾಸದೊಳಗೆ ತೊಡಗಿತ ಅಂದ್ರೆ ಇಂದ್ರಿಯಗಳ ತಾನ ಹತೋಟಿಯೊಳಗೆ ಬರ್ತಾವೆ. ಏನು ಆ ರೂಢಿ ಇಲ್ಲ ನಮಗೆ. ಬರೇ ಅಸದ್ವಸ್ತುವಿನ ಸಂಗನ, ತೋರಿಕೆ ಸಂಘ, ತೋರಿಕೆ ಇಂದ್ರಿಯಗಳಿಗೆ ಗೋಚರ ಆಗೋದ್ರೆ ಅದರ ಅಭ್ಯಾಸ ಮಾಡಾಕತ್ಬಿಟ್ಟೇವೆ ನಾವು. ಅದರ ಸಂಘ ಐತಿ ನಮಗೆ, ಅಸದ್ವಸ್ತುವಿನ ಸಂಘ. ನಶ್ವರವಾದಂಥ ಈ ಶರೀರಕ್ಕಾಗಿ ಮತ್ತು ವಿಷಯ ವಸ್ತುಗಳಿಗಾಗಿ ಎಂದಿಗೂ ಪಾಪಕೃತ್ಯಗಳನ್ನು ಮಾಡಬೇಡ. ಹೌದು, ಎಂದೂ ಪಾಪಕೃತ್ಯಗಳನ್ನು ಮಾಡಬೇಡ ಅಂತ. ಮಾಡಿ ಅದರ ಫಲ ಉಣ್ಣಾಕ ಮತ್ತೆ ಜನ್ಮ ತಾಳ್ಬೇಕಾಗೈತಿ ಮಾಡಿದ ಮೇಲೆ. ಅದಕ್ಕೆ ಬಲ್ಲವರು ಅವನು ಬ್ಯಾಡಪ್ಪ, ದುರಿತ ಕರ್ಮವನ್ನು ಅಲ್ಲದಿರು ಪುಣ್ಯವನ್ನೇ ಮಾಡು. ಭಾಳ ಕಠಿಣ ಅದ. ವಿಷಯದ ವಾಸನ ಹಾದಾಗ ಬರ್ತೈತಿ. ಇದು ನಾವು ಪುಣ್ಯ ಕೃತಿಗಳನ್ನು ಪುಣ್ಯ ಮಾಡ್ಬೇಕನ್ನುತ್ತಿ ಒಳಗೆ ಗಂಡನ್ಯಾಗ ವಿಷಯದ ಆಶೆ ಇತ್ತಂದ್ರೆ ಏನು ಮಾಡ್ತೀನಿ, ಏನು ಹಿತ ಮಾಡ್ತೀನಿ ಇನ್ನೊಬ್ಬರಿಗೆ. ಬರೀ ಸ್ವಾರ್ಥ. ಏನು ಸ್ವಾರ್ಥ ತ್ಯಾಗ ಮಾಡಿದಾಗ ಪುಣ್ಯ ಸಂಗ್ರಹ ಆಕೈತಿ. ಏನು ಒಳಗೆ ಸ್ವಾರ್ಥ ಇತ್ತಂದ್ರೆ ಪುಣ್ಯ ಅಲ್ಲ. ಏನು ಪುಣ್ಯ ಕಾರ್ಯ ಮಾಡ್ತೇನೆ ಅಂತಂದ್ರು ಸ್ವಾರ್ಥ ಇಟ್ಕೊಂಡ ಮಾಡೋದು. ಏನು ಅದಕ್ಕೆ ಎಂಥ ಪುಣ್ಯ ಇದರಿಂದ ಪುಣ್ಯ ಒದಗಿದಾಗ ಬರ್ತೈತೆ ಅಂದ್ರೆ ಸ್ವಾರ್ಥ ತ್ಯಾಗ, ನಿಷ್ಕಾಮ ಪುಣ್ಯ ಅಂತಾರೆ ಅದಕ್ಕೆ. ಏನು ನಾವು ಕೊಟ್ಟರೆ ಇನ್ನೊಬ್ಬರಿಗೆ ಬರ್ತದೆ, ಆಶಯದಿಂದ ಮಾಡ್ತೇವಲ್ಲ, ದಾನ ಮಾಡೋದು ಇಂಥವೆಲ್ಲ ಮುಂದೆ ನಮಗೆ ಸಿಗ್ತೈತೆ ಅನ್ನೋದು ಸ್ವಾರ್ಥದಿಂದ ಕೂಡಿದ್ದು. ಆ ಪುಣ್ಯ ಅಲ್ಲ ಅದು. ಅವು ಇಚ್ಛಿತ ಫಲಗಳು ಸಿಗ್ತಾವೆ ಹೊರತು ಅದರಿಂದ ಆ ಪುಣ್ಯದಿಂದ ಜ್ಞಾನ ಆಗುತ್ತೆ. ನಿಸ್ವಾರ್ಥ ಸೇವೆ, ನಿಸ್ವಾರ್ಥ ಪುಣ್ಯ ಬೇಕಲ್ಲ, ಸ್ವಾರ್ಥರಹಿತವಾದದ್ದು. ಏನು ನಿಷ್ಕಾಮ ಪುಣ್ಯ ಅಂತಾರೆ ಅದಕ್ಕೆ. ಏನು ಯಾವುದೇ ಕಾಮನೆಗಳಿಲ್ಲದ ಮಾಡೋದು, ಬಯಕೆಗಳಿಲ್ಲದ. ಏನು ಆಕೈತೆ ನಮಗೆ. ಏನು ಅದು ಜ್ಞಾನಿಗೆ ಮಾತ್ರ ಸಾಧ್ಯ. ಸ್ವಾರ್ಥವನ್ನು ಪರಿಚಯ ಬಿಟ್ಟು ಇನ್ನೊಬ್ಬರಿಗೆ ಹಿತ ಮಾಡೋದು ಅದು ಜ್ಞಾನಿಗಳ ಸ್ವಭಾವನ ಆಗಿಬಿಟ್ಟಿರ್ತೈತೆ. ಅವ್ರು ಜನ್ಮ ಜನ್ಮಾಂತರ ಪ್ರೀತಿ ಶತ್ರು ಸಹ ಪರಾರ್ಥ ಘಟಕ ಸ್ವಾರ್ಥನ ಪರಿತ್ಯಜ. ಎಳಷ್ಟೋ ಸ್ವಾರ್ಥ ಇಲ್ಲ, ಇನ್ನೊಬ್ಬರ ಹಿತಕ್ಕಾಗಿ ಅವ ಶರೀರವನ್ನು ಅದಕ್ಕಾಗಿ ಉಪಯೋಗ ಮಾಡುತ್ತೆ. ಆಗಲಿ ಜಗತ್ತಿಗೆ ಕಲ್ಯಾಣ ಆಗಲಿ, ನನಗೆ ಎಳಷ್ಟು ಅದರ ಬೇಡ. ಆ ನಿಷ್ಕಾಮ ಪುಣ್ಯ ಅವನು ಒಂದ ಜನ್ಮಲ್ಲ ಅನೇಕ ಜನ್ಮಗಳಿಂದ ಮಾಡ್ಕೊತ ಬಂದದ್ದು. ಎಷ್ಟು ಜನ್ಮದ ಪುಣ್ಯ ನೋಯ್ತು. ನಿಷ್ಕಾಮ ಪುಣ್ಯ ಒದಗಿ ಬಂದಾಗ ಜ್ಞಾನೋದಯ ಆಕೈತಿ. ಆಸೆ ಇಟ್ಕೊಂಡು ಮಾಡೋಕೆ ಅದು ಬೇರೆ. ಏನು ಭೋಗವಾಸನೆಗಳ ಮೂಟಿನ ಮನಸ್ಸು, ಅದಕ್ಕೆ ಹೃದಯ ಗ್ರಂಥಿ ಅಂತಾರೆ. ಏನು ಈ ಹೃದಯ ಗ್ರಂಥಿ ನಾಶ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಇರೋದಿಲ್ಲ. ಏನು ವಾಸನಾ ರಹಿತ ಆದ್ಮ್ಯಾಗ ಮನಸ್ಸಿಗೆ ಅಸ್ತಿತ್ವ ಇಲ್ಲೈತಿ. ಮನಸ್ಸಿಲ್ದವ್ರಿಗೆ ವಾಸನ ಇರೋದಿಲ್ಲ. ದೇವ್ರಿಗೆ ಹೋಗ್ತೇವಿ, ದೇವ್ರಿಗೆ ಬರ್ತೇವಿ, ದೇವ್ರಿಗೆ ಅಂತೇಳಿ ದೇವ್ರನ್ನ ಬೇಡ್ಕೋತೇವೆ. ದೇವ್ರ ಅನ್ಯವಾಗಿ ಐತಿ ನಾವು. ನಿನ್ನ ಬಿಟ್ಟುಕೊಟ್ಟು ಹೊರಗೆ ಐತಿ ಅದು ಆರಾಮ. ಈ ಶರೀರ ತಾನೆಂಬ ಜಗತ್ತು ಸತ್ಯವೆಂಬ ಮನುಷ್ಯನ ಭ್ರಮೆ ಇದನ್ನು ತೆಗೆದಾಗ ಇದು ಸ್ಥಿರವಾದದ್ದಲ್ಲ. ಏನು ಇದು ಭ್ರಾಂತಿಯಿಂದ ಉಂಟಾಗಿದೆ. ಇದು ಜಗತ್ತಿನ ಕರೆ, ಇದು ಮನುಷ್ಯನ ಇವೆಲ್ಲ ಕರೆ ಅದಾವ. ಇವ ಭೋಗ ವಸ್ತುಗಳು ಸುಖ ಕೊಡ್ತಾವನ್ನು ಭ್ರಾಂತಿ ತೆಗೆದುಹಾಕಿ ಆನಂದಮಯನು ತಾನೆಂಬ ಜ್ಞಾನವೇ ಸ್ಥಿರವಾದದ್ದು. ಈಗ ಮನುಷ್ಯನ ಜನ್ಮಕ್ಕೆ ಬಂದಾಗ
ಇದನ್ನು ನಾವು ಖಾತ್ರಿ ಮಾಡ್ಕೋಬೇಕು. ಇದು ಖಾತ್ರಿ ಮಾಡ್ಕೋಬೇಕು ಅನ್ಬೇಕಂದ್ರೆ ಇದು ಪುಣ್ಯದ ಜೋರು ಬೇಕಿರುತ್ತೆ. ಪುಣ್ಯದ ಜೋರು ಇದ್ರೆ ಖಬರ್ ಆಕೈತಿ, ಇಲ್ಲಾಂದ್ರೆ ಆಗುದಿಲ್ಲ. ಪಾಪ ಈ ಕಡೆ ಎಲ್ಲ ಕೊಡಕ್ಕೆ ಹಚ್ಚೋದನ್ನ ಇಲ್ಲ. ಮತ್ತು ವಿಷಯ ವ್ಯವಹಾರದಾಗ ಬಿದ್ದು ಜೀವನ ಎಲ್ಲ ಹೋಗ್ಬಿಡ್ತೈತಿ. ಇದ್ರಾಗ ಏನು ಅದಕ್ಕೆ ಪುಣ್ಯ ಬೇಕು ಅಂತ, ಪುಣ್ಯ ಇಲ್ಲದವರಿಗೆ ಅಂಥದ್ದು ದೂರ ಕೊಡೋದು. ಪುಣ್ಯದ ಬಂಡವಾಳ ಬೇಕಿದ್ರಾಗ ತೊಡಗಬೇಕು, ಇದ್ರ ಲಾಭ ತಗೋಬೇಕ ನಾವು. ಏನು ಜಡಕ್ಕೆ ಜಡ ಅನ್ನೋ ತಿಳುವಳಿಕೆ ಬರುವಲ್ದಲ್ರಿ ನಿಮಗೆ. ಈ ಕಲ್ಲು ಕಟ್ಟಿಗೆ ದೇವರು ಅಂತ ತಿಳ್ಕೊಂಡು ಕುಂತೀರಿ, ಅವು ಜಡ ವಸ್ತು ಅವಲ್ಲ, ಅದು ಭ್ರಾಂತಿ ಹೋದಿಲ್ಲ. ಅದಕ್ಕೆ ಧರಣಿಯ ಕಲ್ಲಿಗೆ ಶರಣೆಂದು ಪೂಜೆ ಮಾಡಬಾರದು. ಏನು ಜಡದ ಕಲ್ಪನಾ ಭಾವಿಸ್ಕೊಂಡ ಹಾಕೈತಿನ ಅದು ಜಡದಲ್ಲಿ. ದೇವರಂತ ಭಾವಿಸ್ಕೊಂಡು ದೇವ್ರ ಆಕೈತೇನ ಭಾವಿಸ್ಕೊಂಡಾಗ? ಭಾವಿಸ್ಕೊಂಡಾಗ ಹಾಕಿದ್ರಿ ಕಲ್ಲು ಬೆಲ್ಲ ಅಂತ ಭಾವಿಸ್ಕೊಂಡು, ಹಳ್ಳ ಕಾಡ್ಲಿ ಅಂತ ಭಾವಿಸ್ಕೊಂಡು, ಎರಡು ಹುಣ್ಗ ಮಾಡ್ಕೊಂಡು ಹೊಡಿ ನೋಡುನ, ಹೊಡಿ ತುಂಬತೈತೇನ? ಆಕೈತಿ. ನೀವು ವಿಚಾರ ಮಾಡೋದಿಲ್ಲ, ಹೇಳಿದವನ ಮಾತನ್ನು ಕೇಳೋದಿಲ್ಲ, ಹೋಗ್ಕೋರಿ ಯಾರೇನು ಮಾಡೋದು. ಒಂದು ಮಾಡ್ತಾ ಅದು ಅದ್ರಾಗ ಐತಾನೆ. ನಿನ್ನ ಬಿಟ್ಟ ಐದೇನ ಅದು ಹುಡುಕಿರ ಬಿಂಡ ಬಿಟ್ಟದ ಸಲೀನುಂಟು ಕಾಣಿಸಲು ಬರಿದೆ. ಅರಿವು ನಿನ್ನಲ್ಲಿ ಐತಿ, ಅರಿವಿಸ್ಕೊಳ್ಳೋದೆಲ್ಲ ಜಡ ಐತಿ, ಜಡದಾಗ ಐತನ ಅದು. ಗುಡಿ ಗುಂಡಾರದಾನ ಇಟ್ಕೊಂಡಿಟ್ಟು ದೇವ್ರ ಕಲ್ಲು ಕಟ್ಟಿಗೆ ಇಟ್ಟಿಯಲ್ಲ ಅವನು, ಅವು ನಿನ್ ತೀತಾವ, ನೀ ಅವನ್ ತೀತೀವ. ಅವನ್ನ ತಿಳಿಯುವಂಥ ಸಾಮರ್ಥ್ಯ ಐತೆ ಅವಕ್ಕೆ. ಅವು ತಿಳಿಸ್ಕೊಳ್ತಾವ, ನಿನ್ನಿಂದ ತಿಳಿಸ್ಕೊಳ್ತಾವು, ನಿನಗೇನು ಕೊಡ್ತಾವು ಅವು ಉತ್ಸಾಹ. ಎಷ್ಟು ಅದನ್ನ ರಾವಾಗೈತಿ ದೇವ್ರ ಕೈ ಮುಗಿದದು ಮಾಡ್ತಲ್ಲ, ಅಜ್ಞಾನದ ಪರಾಕಾಷ್ಠೆ. ಮಾಡಬಾರ್ದು ಅವನ್ನೆಲ್ಲ. ನನ್ನ ಎದುರಿಗೆ ನಾನು ಬರಲಾರೆ, ಅರಿವಿಸಿಕೊಳ್ಳಲಾರದೆಂದು ಊಹಿಪನೆ ಜಾನರ ದೇವ. ಅವ ಚಾನೆ, ಅವ ತಿಳಿದವ. ಅವು ಕಂಡದಕ್ಕೆಲ್ಲ ಕೈ ಮುಕ್ಕೊಂತ ಅಡ್ಡಾಡ್ತಾನ. ಕಂಡದ್ದೆಲ್ಲ ಜಡ ಅದ. ಮನಸ್ಸಿಗೆ ಮತ್ತು ಇಂದ್ರಿಯಗಳಿಗೆ ಗೋಚರ ಆಗುವುದೆಲ್ಲ ಜಡ ವಸ್ತು ಅದ. ಅವ್ಯಾಕೆ ದೇವ್ರಕ್ಕವ್ರಿ ಅವು? ಪ್ರತ್ಯಕ್ಷ ಬಂದು ನಿಂತೈತಿ ಕಾಣ್ತೈತಿ ಅಂದ್ರು ಅದು ದೇವ್ರಲ್ಲ ಅಂತ ತಿಳ್ಕೊ. 3 ಕಣ್ಣು ಹಚ್ಕೊಂಡು ಬಂದೈತಿ ಅಂದ್ರು ದೇವ್ರಲ್ಲ. ಆಕೈತೆ ನಿನಗೆ ಹಿಂಗೆ ತಿಳ್ಕೊ. ಅದು ಏನು ಮಾಡಿದ್ರೆ ಇದು ಹೊಣ್ತೆ ಸಾಲು ಸರಡೋಗಿ ಅಂತಾರಲ್ಲ, ಸರಡೋಗಿ ಖಾತೆದವ್ರೆ ಎಲ್ಲರೂ ಒಂದನ್ನು ನೋಡಿ ಒಂದು. ಈ ತಿಳುವಳಿಕೆ ಗಟ್ಟಿ ಆದ್ರೆ ಅರ್ಧ ಕೆಲಸ ಅದಂಗೆ ನೋಡಿ. ಪ್ರತ್ಯಕ್ಷ ಮಾತಂದ್ರು ಅದು ಅದಲ್ಲ. ಅದು ತಾವು ತೋರ್ತೈತೆ ಅಂದ್ರು ಅದು ಯಾವ್ದಾರ ಒಂದು ರಾಕ್ಷಸ ಇರ್ಬೇಕು, ದೇವತೆಗಳು ಇರ್ಬೇಕು. ಅವು ಯಾವೂ ಅಲ್ಲ, ದೇವರಲ್ಲವು. ವಾಸನಾ ಕಟ್ಕೊಂಡು ತಿರುಗು ಜೀವಿ ಅವು. ಈ ಮನುಷ್ಯನ ದೇಹ ಇದು ಕರ್ಮಭೂಮಿನೂ ಹೌದು, ಭೋಗ ಭೂಮಿನೂ ಹೌದು. ಇದ ಶರೀರದಲ್ಲಿ ಮಾಡಿದ ಕರ್ಮಕ್ಕೆ ತಕ್ಕಂಗೆ ನಾವು ಆಯಾ ಜನ್ಮಗಳನ್ನು ಹೊಂದಬೇಕಾಗತ್ತೆ. ಕರ್ತಾರನ ಕಮ್ಮಟವಯ್ಯ ಅಂತ. ಇದು ಏನು ಮಾಡ್ತೀವಿ ಅದರ ಫಲ ನಾವು ಉಣ್ತೀವಿ. ಏನು ಬೇಕಾದ ನೀವು ಮಾಡ್ಕೋಬೋದು. ಈಗ ಒಳ್ಳೆಯದನ್ನು ಮಾಡಿ ಒಳ್ಳೆಯ ಫಲನೂ ಪಡ್ಬೋದು, ಕೆಟ್ಟದನ್ನು ಮಾಡಿ ಕೆಟ್ಟ ಫಲನೂ ಪಡ್ಬೋದು. ಒಳ್ಳೆಯದು ಕೆಟ್ಟನ್ನು ಮೀರಿ ಜ್ಞಾನ ಮಾಡಿಕೊಂಡು ಮುಕ್ತ ಆಗ್ಲಿಕ್ಕೂ ಬರ್ತೈತಿ. ಮಾಡಿದ ಕರ್ಮಕ್ಕನುಸಾರವಾಗಿ ಜನ್ಮಾಂತರಗಳು ತಪ್ಪುದಿಲ್ಲ ನಮಗೆ. ಜ್ಞಾನ ಆಗುವವರೆಗೂ ಇದಿರುವುದನ್ನ ಕರ್ಮದ ಕಾಟ. ಆತ್ಮಜ್ಞಾನ ಆಗುವವರೆಗೂ ಜನ್ಮಾಂತರ ತಪ್ಪುವುದೂ ಇಲ್ಲ ನಮಗೆ. ಚಲೋದು ಮಾಡೋದು, ಕೆಟ್ಟ ಮಾಡೋದು, ಅದ್ರ ಫಲ ಉಣ್ಣಾಕ ಮತ್ತೆ ಜನ್ಮ ತಾಳೋದು. ಅತ್ಯಂತ ಸೂಕ್ಷ್ಮವಾದ ಬ್ರಹ್ಮಾನಂದದ ಅನುಭವಕ್ಕಾಗಿ ಸ್ಥೂಲ ವಿಷಯಗಳ ಸುಖವನ್ನು ಬಿಡಬೇಕು ಅಂತ.
ಬಿಡೋದು ತೊರೆ ವಿಷಯವನ್ನು ಅಂತ. ಏನು ನಿನ್ನ ನಿಜ ಸ್ವರೂಪದ ಜ್ಞಾನ ಮಾಡ್ಕೋಬೇಕನ್ನೋಂಗಿಂತ ವಿಷಯಗಳ ಮ್ಯಾಗಿನ ಆಶೆಯನ್ನು ಪೂರ್ಣ ಕೈ ಬಿಡು. ಅದಕ್ಕೆ ಸನ್ಯಾಸ ಅಂತಾರೆ. ಅದ್ರಾಗ ಮನಸ್ಸು ಹಾಕದೇ ಇರುವುದು ಸನ್ಯಾಸ. ಭೋಗದೋ ಮನವೆಳಸದಿರುವುದೇ ಸನ್ಯಾಸ. ಭೋಗ ಅಂದ್ರೆ ಒಂದ ಇಂದ್ರಿಯ ಅಲ್ಲ, ಈ ಹೆಣ್ಣು ಗಂಡಿಂದ ಅಷ್ಟ ಅಲ್ಲ. ನಾಲಿ ತಿನ್ನುವುದಾತಿ, ನೋಡುವುದಾತಿ, ಮೂಸಿ ನೋಡುವುದಾತಿ, ಕೇಳುವುದಾತಿ, 5 ಇಂದ್ರಿಯಗಳ ಭೋಗದ ವಾಸನ ಏನದವಲ್ಲ ಸಮೂಲವಾಗಿ ಒಂದು ಕೈ ಬಿಡು. ನೀವು ಉನ್ನತ ಸ್ಥಿತಿಯನ್ನು ಹೊಂದಬೇಕಂತಂದ್ರೆ. ಇಲ್ಲಾಂದ್ರೆ ಮತ್ತೆ ಕೀಳು ಮಟ್ಟಕ್ಕೆ ಹೋಗಿ ಭೋಗದ ಆಶಯ ನಿನ್ನಲ್ಲಿ ತಂದ್ರೆ ಮತ್ತು ನಿನ್ನ ಅಧಪತನಕ್ಕೆ ಒಯ್ದಿತ್ತದ ಅಂತ. ಅದಕ್ಕೆ ಆ ಭೋಗ ವಾಸನೆಗಳನ್ನು ವಿವೇಕದಿಂದ ನಾಶ ಮಾಡ್ಕೊ. ನೀನು ನಿತ್ಯ ನಡೆಸೇವಲ್ಲ ನಾವು. ಇವ 5 ಇಂದ್ರಿಯಗಳ ಸಂಪರ್ಕ, ಇಂದ್ರಿಯಗಳ ಮೂಲಕ ವಿಷಯಗಳ ಸಂಪರ್ಕ, ಅವು ನಿತ್ಯದವು ಅನಿತ್ಯದವು ನೋಡ್ಕೊ. ಯಾರಿಗಾರ ಹಿತ ಕೊಟ್ಟವನು ಅದರಿಂದ ಹಿತ ಯಾರಿಗಾರ ಆಗೈತನ ಬ್ಯಾಸರಿಕಿನ ಹೊಂದಿದಿಲ್ಲ ಅದನ್ನು ಮಾಡಿ. ಹೌದಿಲ್ಲ? ಮೊದಲೇಕ ಹುರುಪು ಹಿಂದಗಡೆ ಏನಾಕೈತಿ ನೋಡ್ಕೊ. ಮೊದಲೇ ತೊತ್ತಿನಲ್ಲಿ ಇದ್ದಂಥ ರುಚಿ ಕೊನೆ ತೊತ್ತಿಗೆ ವಾಯ್ ಕಾಣಿಸ್ತದೆ. ಬೇಕಾದಂಥ ರುಚಿಕರವಾದ ಮೃಷ್ಟಾನ್ನ ಐತಿಪ್ಪ ಅಂದ್ರೆ ಸುಧಾ ಇನ್ನಟ್ ತಗೋ ಒಳ್ಳೆ ಬ್ಯಾಡ್ ಕೈ ಮುಗಿದೆ ನಿಂತಿ. ಹೌದಿಲ್ಲ? ಅದರಂತೆ ರೂಪ ಆತಿ, ಗಾಯನ ಆತಿ, ವಾಸನೆ ಆತಿ, ಯಾಕೆ ಸ್ಪರ್ಶ ಆತಿ, 5 ಇಂದ್ರಿಯಗಳ ಸಂಪರ್ಕ ಭೋಗ ನಮಗೆ ಹಿತ ಕೊಡ್ತಾವ ಅನ್ನೋದು ಭ್ರಾಂತಿ ಆಗೈತಿ ನನಗೆ. ಅವು ಕೊಟ್ಟಿದ್ರೆ ಎಲ್ಲರೂ ಹೊಂದಿ ಬಿಡ್ತಿದ್ರಲ್ಲ. ಯಾರು ಸುಖ ಹೊಂದಿರಿ ಅವುಗಳನ್ನು ಮಾಡಿ. ಕಂಡಾಗಲೇ ರಮಣೀಯವಿದೆಲ್ಲ, ಉಂಡಾಗಲೇ ನಿರಸನವಿದೆ ಅಂತೆಲ್ಲ ದಿನ ನೋಡ್ತೇವಿ, ಕೇಳ್ತೇವಿ, ಮಾಡಿ ಮತ್ತು ಅದರ ವ್ಯಾಮೋಹಕ್ಕೆ ಬೀಳ್ತೇವೆ. ನೋಡಿ ಅದನ್ನು ನೋಡಿ ಮತ್ತು ಕಾಣ ಬೀಳ್ತೀಯಲ್ಲ. ಕಂಡು ಕೇಳಿ ಮತ್ತೆ ಮೋಹಿಪರೇ. ಮತ್ತ ಇಂದ್ರಿಯ ಭೋಗದ ಆಶಯ ಯಾಕೋ ನಿನಗೆ? ಇನ್ನೂ ಹೊಳಿವಲ್ದು ನಿನಗೆ. ಯಾಕೆ ಇದರ ಅಭ್ಯಾಸ ಇಲ್ಲ. ಬರೀ ಅಂತ ಸಂಘ ಅದನ್ನ ಮಾಡಿ ಪರಿಸರನ ಅಂತದೈತಿ. ಏನ್ ಮಾಡೋದು ಅಂತಾದ್ರಾಗ ಬೆಳೆದು ಬಿಟ್ಟಿವಿ ನಾವು. ಇದನ್ನ ಎಚ್ಚರಗೊಳಿಸೋರ ಸಂಘ ಎಲ್ಲೈತಿ ಹೇಳಿ. ಈ ತಿಳುವಳಿಕೆ ಎಲ್ಲ ಇಲ್ಲಿ ಬಂದಾಗಟ ಜುಳುಕ ಹೊಳದಂಗ ಅನಿಸ್ತತಿ. ಹೌದಿಲ್ಲ? ಮತ್ತ ಅಜ್ಞಾನ ಮುಸುಗಿ ಬಿಡ್ತೈತಿ, ವ್ಯಾಮೋಹಕ್ಕೆ ಬಿದ್ದು ಬಿಡ್ತೀವಿ. ಅಜ್ಞಾನ ಆವರಣ ಮತ್ತೆ ಮುಸುಕ್ತ ಅಂದ್ರೆ ಮತ್ತೆ ವ್ಯಾಮೋಹಕ್ಕೆ ಬೀಳ್ತೀವಿ. ಏನ್ ಮತ್ತು ಅದ ಚಾಳಿನ ಅಂತ. ಅದಕ್ಕೆ ಇದರ ಅಭ್ಯಾಸ ಜೋರಾದಾಗ ಅದರ ಹೋಗ್ತೈತಿ, ಅದನ್ನು ಹೊಳದಾಗ ಬರ್ತೈತಿ. ಹಗಲಿರುಳೆನ್ನದೇ ಇದರ ಅಭ್ಯಾಸ ನಡಿಬೇಕು. ಆತ್ಮಚಿಂತನದ ಅಭ್ಯಾಸ ಅಂದಾಗ ಭೋಗ ವಾಸನೆಗಳು ಕ್ಷೀಣಕ್ಕೋಂತ ಬರ್ತಾವ. ಭೋಗ ವಾಸನೆಗಳು ಪೂರ್ಣ ನಾಶ ಆದಾಗ ನಿನಗೆ ಮುಕ್ತಿ. ನೀಟ್ ಏನಾರ ಉಳಿತಿ ಅಂದ್ರೆ ವಾಸನಾ ಬೀಜ ಹುಟ್ಟಾಕಸ್ತತಿ, ಮತ್ತೆ ಏಕಾಕಸ್ತತಿ. ನೆಮ್ಮಿ ಹುಟ್ಟದಂಗೆ ಮಾಡ್ಕೋಬೇಕಂದ್ರೆ ಭೋಗ ವಾಸನೆಗಳನ್ನ ನಾಶ ಮಾಡ್ಕೊಳ್ಳೋದು ಒಂದೇ ಇದಕ್ಕೆ ಉಪಾಯ. ಪ್ರತಿಯೊಬ್ಬರೂ ನಾವು ದುಃಖದಿಂದ ಬಿಡುಗಡೆ ಹೊಂದಬೇಕಪ್ಪ, ಮುಕ್ತಿಯನ್ನು ಹೊಂದಬೇಕನ್ನೋರು ಎಲ್ಲರೂ ಸನ್ಯಾಸಿಗಳಾಗಬೇಕು. ವಾಸನಾ ತ್ಯಾಗ ವಾಸನೆಗಳ ತ್ಯಾಗ, ಅದಕ್ಕೆ ಸನ್ಯಾಸ ಅಂದ. ವಾಸನಾ ತ್ಯಾಗಕ್ಕೆ ಸನ್ಯಾಸ ಅಂದ. ಆ ವಸ್ತುಗಳ ತ್ಯಾಗ ಸನ್ಯಾಸ ಅಲ್ಲ, ಆ ವಾಸನಾ ತ್ಯಾಗ. ಅವು ಏನು ಮಾಡು? ಯಾಕ್ರಿ ಅವುಗಳಲ್ಲಿ ಸುಖ ಸಿಗ್ತೈತೆ ಅನ್ನೋ ವಾಸನಾ ಐತಲ್ಲ ಒಳಗೆ ನಿನಗೆ. ಅದನ್ನು ಕೈ ಬಿಡು. ವಾಸನ ಬಿಟ್ಟರು, ವಸ್ತುಗಳು ಬಿಟ್ಟರು ವಾಸನ ಹಂಗೆ ಇತ್ತಂದ್ರೆ ಅದು ಸನ್ಯಾಸ ಅಲ್ಲ. ವಸ್ತುಗಳು ಹಂತೇಲಿದ್ರು ವಾಸನ ಹೋಗಿತ್ತಂದ್ರೆ ಅವ ಸನ್ಯಾಸಿ. ಅದ್ರ ಬಗ್ಗೆ ತಪ್ಪು ತಿಳುವಳಿಕೆ ಕಳ್ಕೊಂಡವ. ಅದು ಸುಖರೂಪ ಅಲ್ಲ ಅನ್ನೋ ತಿಳುವಳಿಕೆ ಮಾಡ್ಕೊಂಡವ. ಯಾವ ನಮೂನಿ ಕರ್ಮ ಮಾಡ್ತಿ, ಆಯಾ ಕರ್ಮಕ್ಕೆ ತಕ್ಕಂಗೆ ಜನ್ಮಾಂತರಗಳನ್ನ ಹೊಂದಬೇಕಾಗತ್ತೆ ನೋಡ್ರಿ. ವಿಷಯಾದಿಗಳಿಂದ ಸುಖ ಸಿಗ್ತೈತೆ ಅನ್ನುವಂಥ ಭ್ರಾಂತಿ, ಇದನ್ನು ಈಗ ಮನುಷ್ಯನ ಜನ್ಮದಾಗ ಇದನ್ನು ನಾಶ ಮಾಡ್ಕೋ. ಈ ಅವಕಾಶ ಐತಿ ಮನುಷ್ಯನ ಜನ್ಮ, ಅದಕ್ಕೆ ಶ್ರೇಷ್ಠ ಅನ್ನೋದು.
ಭೋಗ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊಳಕ್ಕೆ ಇದು ಅವಕಾಶ ಇದೆ. ಏನು ಈ ವಿವೇಕ ನಮ್ಮಲ್ಲಿ ಜಾಗೃತ ಮಾಡ್ಕೊಳಕ್ಕೆ ಇದು ಮನುಷ್ಯನ ಜನ್ಮ. ಮಾನವನಿಗೆ ಮಾತ್ರ ಇದು ಸಾಧ್ಯ ಇದೆ, ಮುಕ್ತ ಆಗಲಿಕ್ಕೆ ಅವಕಾಶ ಇದೆ. ಅದಕ್ಕೆ ಅದನ್ನು ಮಾಡ್ಕೋ ಅಂತ ಹೇಳ. ಈಗ ಅಜ್ಞಾನ ಆವರಣದ ಸಮೂಹವನ್ನು ನಾಶ ಮಾಡಿ ಸ್ವರೂಪೀಭೂತನಾಗಿ ಹುಡುಕೊಳ್ಳೋದು ಒಂದ ನಮ್ಮ ಕರ್ತವ್ಯ ಇದೆ. ಏನು ಅದನ್ನು ಮಾಡಕ್ಕೆ ತಯಾರಿಲ್ಲ ನಾವು. ಮತ್ತು ಇದರ ವ್ಯವಸ್ಥಾನ ನಡೆಸೇವಿ, ಹೌದಿಲ್ಲ? ವಿಷಯದ ಸಂಪರ್ಕ ಹೋಗೋದಕ್ಕೆ ಏನು ಬೇಕಾಗಿ ಅವೆಲ್ಲ ಅದನ್ನು ವ್ಯವಸ್ಥೆ ನಡೆಸೋಣ. ಅದನ್ನ ಮಾಡೋದು, ಮಾಡಿದ್ದೆ ಮಾಡೋ ಕಿಸಬಾಯ್ದಾಸ ಅಂತ. ಒಳ್ಳೆಯವ ಇಂದ್ರಿಯಗಳು, ವಿಷಯ ವಸ್ತುಗಳು. ಅದರ ಪರಿಣಾಮ ಏನಾಗೈತೆ ನೋಡ್ಕೊ. ಏನಾರ ಒಂದು ಲವಲೇಶರ ಅದರಿಂದ ಮತ್ತು ಸಂಕಟ ಹೊಂದಾಕ ನೀನು. ಅದರ ಪರಿಣಾಮ ಏನಾಕೈತೆ ನೋಡ್ಕೊ. ಎಷ್ಟು ಅನುಲಿ ಉಂಡ್ರು ಅದರ ಬಗ್ಗೆ ನಮಗೆ ನಾವು ಹೊಳಿವಲ್ದಲ್ಲ. ಅದರಿಂದ ಹಿಂದಕ್ಕೆ ಸರಿಬೇಕು ಅನ್ನೋ ಬುದ್ಧಿ ಬರುವಲ್ದು. ನಿರಂತರ ಸಾಧನೆಯೊಳಗೆ ತೊಡಗಬೇಕು. ನಮ್ಮ ಇರುವಿನ ಬಗ್ಗೆ ಅನುಭವಗಳ ಮುಖಾಂತರ ಅದನ್ನು ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಸಾಧನೆ ಮಾಡದೆ, ಅನುಭವ ಪಡೆಯದೆ, ಶಾಸ್ತ್ರದಿಂದಲೂ ಇನ್ನೊಬ್ಬರಿಂದಲೂ ಕೇಳಿದ ಮಾತನ್ನು ಹೇಳಬಾರ್ದು. ಸ್ವತಃ ನೀ ಕಂಡದ್ದು ಹೇಳು. ನಾ ಅದ್ರಾಗ ಹಂಗೆ ಹೇಳಿರು, ಇವ್ರು ಹೆಂಗೆ ಹೇಳಿರು ಅಂತ ಇನ್ನೊಬ್ರು ಹೇಳಿದ್ದು ಹೇಳ್ಕೊಂತವ್ರಿ. ನೀ ಸ್ವಂತ ನಿನಗೆ ಕಂಡದ್ದು ಹೇಳು. ಸ್ವಂತ ನಿನಗೆ ಅಂದ್ರೆ ಲಾಭ. ನಿನಗೆ ಬರೀ ಮಂದಿ ಮಾತು ಮಂದಿಗೆ ಹೇಳಿ ನಿನಗೇನು ಲಾಭ ಐತಿ? ನಾವು ಜೀವನ ಎಲ್ಲ ಇದ್ರಾಗ ಕಳೆದೀವಿ. ಇನ್ನೊಬ್ಬರು ಹೇಳಿದ್ದನ್ನು ಇನ್ನೊಬ್ಬರಿಗೆ ಹೇಳ್ಕೊಂತ ಹೋಗ್ಬೇಕು. ತನಗೆ ಲಾಭ ಮಾಡ್ಕೊಳ್ಳಿಲ್ಲ ನಾವು. ಏನು ಬೆರಳುಗಳಿಂದ ಜಪಮಾಲೆಯನ್ನು ತಿರುಗಿಸುವುದರಿಂದಾಗಲಿ, ನಾಲಿಗೆಯಿಂದ ನಾಮ ಮಂತ್ರವನ್ನು ಉಚ್ಚರಿಸುವುದರಿಂದಾಗಲಿ ಅದು ಜಪ ಅಲ್ಲ. ನಾವು ಅದ ಅಂತ ತಿಳ್ಕೊಂಡೇವೆ. ಕೈಯಾಗಿ ಜಗ್ಗೋದು, ಬಟ್ಟಿನಿಂದ ಹೆಂಗೆ ಜಗ್ಕೊಂತ ಕುಂಡ್ರೋದು, ಓಂ ನಮ ಶಿವಾಯ, ಓಂ ನಮ ಶಿವಾಯ ಅನ್ನೋದು. ಅಥವಾ ಯಾವ್ದಾರ ಒಂದು ನಾಮ ಮಾಡೋದು, ಕೃಷ್ಣ ಕೃಷ್ಣ ಅನ್ನೋದು, ರಾಮ ರಾಮ ಅನ್ನೋದು. ಅದು ಜಪ ಅನ್ನಿಸೋದಿಲ್ಲ ಅಂತ. ನಿಜವಾದ ಧ್ಯಾನವೇ ಜಪ, ಆತ್ಮಾನುಸಂಧಾನವೇ ಜಪ. ತದರ್ಥ ಭಾವನಂ. ಅದನ್ನು ಜಪ ಮಾಡಂತ ಹೇಳಿಲ್ಲ ಮಹಾವಾಕ್ಯದ, ಅದ್ರ ವಿಚಾರ ಮಾಡಂತ ಹೇಳ್ಯಾರ. ಏನ್ ವೃತ್ತಿ ತದಾಕಾರ ಆಗ್ಬೇಕಲ್ಲ. ಶಿವ ಅನುಕೂಲ ಶಿವನ ಆಕಾರ. ಶಿವ ಅಂದ್ರೆ ಏನಂತ ನಮ್ಗೆ ಬರ್ತೈತಿ, ಗೊಂಬೆ ಆಕಾರ ಬರ್ತೈತಿ. ಅದನ್ನು ತೆಗೆದು ಹಾಕದ ನಮ್ಮದು. ಶಿವ ಅಂದ್ರೆ ಮಂಗಲ ಸ್ವರೂಪ. ಮಂಗಲ ಯಾವಾಗಲೂ ಸುಖರೂಪ ಆದಂಥ ಇರುವಿನ ಸ್ಥಿತಿ ಅದು. ಏನು ಶಿವ ಅಂದ್ರೆ ಅದರ ನೆನಪು. ವೃತ್ತಿ ತದಾಕಾರ, ಆನಂದದ ಆಕಾರ ಅದು. ಏನು ನಾವು ಆ ರೂಪದ ಆಕಾರ ಆಗಬಾರ್ದು. ನಾಮರೂಪಗಳ ಹಿಡ್ಕೊಂಡು ಕೂತ ನಾಮರೂಪ ಇರ್ತಾವೆ. ನಾಮರೂಪ ತೆಗೆದು ಹಾಕಿದಾಗ ಆ ಇರುವಿನ ಅನುಭವ ನಮ್ಗೆ ಆಕೈತಿ. ಅದಕ್ಕೆ ಹೇಳ್ಯಾರು, ಧ್ಯಾನ ಕೂತಾಗ ನಾವು ಮಾಡಬೇಕಾದಂಥ ಕರ್ತವ್ಯ ಯಾವ ರೂಪನೂ ಹೊರಗೊಂದು ರೂಪವನ್ನು ಈಕ್ಷಿಸದು. ಧ್ಯಾನ ಕೂತ್ರೆ ಯಾವ ರೂಪ, ಯಾವ ಫೋಟೋ, ಗೊಂಬೆ ನೆನಪು ಮಾಡೋದಿಲ್ಲ. ಹೊರಗೊಂದು ರೂಪವನ್ನು ಈಕ್ಷಿಸದೆ, ಒಳಗೆ ಬೇರಾವ ಥರದ ಲಕ್ಷ್ಯವನ್ನು ಅರಿದು ಭಾವಿಸದೆ, ಯಾವ ಕಲ್ಪನಾನೂ ಹಾಕೊಂಡಿಲ್ಲ. ಮರೆಯದೆ ಎಚ್ಚರವನ್ನು ಅಚ್ಚಳಿಯದೆ, ಇನ್ನು ಸ್ವರೂಪದ ಎಚ್ಚರಿಕೆಯನ್ನು ಮರಿಲಂಗೆ ಯಾವಾಗಲೂ ಅದರ ಕಡೆ ಲಕ್ಷ್ಯ ಇರ್ಬೇಕು. ನನಗೆ ವಾಸನೆ ಉರಿಸದೆ, ಭೋಗ ವಾಸನೆಗಳು ಏನದಾವಲ್ಲ 5 ಇಂದ್ರಿಯದ ವಾಸನೆಗಳನ್ನು ಪೂರ್ಣ ನಾಶ ಮಾಡು. ಅತ್ತಾಗ ಹೋಗದಂಗೆ ಮನಸ್ಸಿಗೆ ಬುದ್ಧಿ ಹೇಳೋದು, ಖಾತ್ರಿ ಮಾಡಿಕೊಡು ಮನಸ್ಸಿಗೆ. ಏನು ಇಲ್ಲೇ ಮನಸ್ಸ, ಯಾಕೆ ಸುಳಿದಾಡ್ತಿ ಅದ್ರಾಗ? 5 ಹೀನ ವಿಷಯಗಳು ವಸ್ತು ಅಂದರು. ಯಾಕೆ ಹೀನ ವಿಷಯದಳು ಸುಳಿದು ವಿರತಿ ಇಲ್ಲದಲೆಲಿವೆ ಇಲೇ ಕಾಕು ಮನಸ್ಸುವಿ ನಿನಗದರೊಳೇನುಂಟು. 5 ಇಂದ್ರಿಯಗಳ ವಿಷಯ ವಸ್ತುಗಳು ಏನದಾವಲ್ಲ, 5 ಇಂದ್ರಿಯಗಳ ಮುಖ ವಿಷಯಗಳು, ಅದ್ರಾಗ ಯಾಕೆ ಸುಳಿದಾಡ್ತಿಲ್ಲ ಮನಸ್ಸ? ಏನು ಲಾಭ ಐತಿ ನಿನಗೆ? ವ್ಯರ್ಥ ವೇಳೆ ಕಳೀಲಿಕ್ಕೆ ಅಲ್ಲ. ಅದು ಸುಖ ಕೊಡ್ತಕ್ಕಂತ ಇನ್ನೂ ಒಳ್ಳೆ ಬಂದ ನೀನು.
ಮತ್ತು ಮನಸ್ಸಿಗೆ ಬುದ್ಧಿ ಹೇಳಿ ಅದರಿಂದ ಹಿಂದಕ್ಕೆ ಸರಿಸ್ಬೇಕು ಮನಸ್ಸಿಗೆ. ಆ ವಾಸನೆಗಳನ್ನು ಪೂರ್ಣ ನಾಶ ಮಾಡಬೇಕು. ವಾಸನೆ ಇರಿಸದೆ ಏಕಾಗ್ರತೆ ಕರಿಗೊಂಡು ನಿಂದಂಗಲ್ಲದೆ. ಈ ವಾಸನೆಗಳು ಹೋದವು ಅಂದ್ರೆ ಮನಸ್ಸು ಏಕಾಗ್ರತೆ. ವಾಸನ ಇತ್ತಂದ್ರೆ ಮತ್ತೆ ಚಂಚಲಕ್ಕೈತಿ. ಅದ್ರಾಗ ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತು ಅಂತಂದ್ರೆ ಮನಸ್ಸಿನ ಹರಿದಾಟ ಚಲೋ ಆಕೈತಿ, ಮತ್ತೆ ಚಂಚಲಕ್ಕೈತಿ ಮನಸ್ಸು. ಅದಕ್ಕೆ ಸ್ವಲ್ಪ ಹೊಡೆಯದಂತೆ ಅವನ ವಾಸನೆಗಳನ್ನು ಪೂರ್ಣ ನಾಶ ಮಾಡ್ಕೊ. ಅವಾಗ ಮನಸ್ಸು ನಿಶ್ಚಲ ಆಕೈತಿ. ಯಾವಾಗ ತನ್ನನ್ನು ತಾನು ತಿಳ್ಕೊಳಿಕೆ ಅಭ್ಯಾಸ ಅದನ್ನ ರೂಢಿ ಚಲೋ ಆಕೈತಿ. ಎಡೆಬಿಡದೆ ಅಭ್ಯಾಸ ನಡೀತೈತಿ. ಆತ್ಮಾನುಸಂಧಾನದ ಅಭ್ಯಾಸ ಅವ್ಯಾಹತವಾಗಿ ಬಿಟ್ಟು ಬಿಡದೆ. ತೈಲ ದಾರಾವತ್ತಂತಿದೆ, ಎಣ್ಣೆ ಹೆಂಗೆ ಬಿಟ್ಟರೆ ಈಗ ಕಟ್ಟಾಗದಂಗೆ ಬಿಡ್ತೈತಿ, ಹಂಗೆ ಅಭ್ಯಾಸ ನಡೀತೈತಿ. ಹಿಂಗೆ ನಡಿಬೇಕು ನೋಡಿ ಅಭ್ಯಾಸ ಅಂತ. ಅಲ್ಲಿ ನಾಗ್ನೂರಾಗ ಜೇನು ತಂದು ಕೊಡ್ತಿದ್ರು ಹುಡುಗರು, ಆಡುಕಾಯಿ ಹುಡುಗರು, ದಿನಾ ಜೇನು ತಂದು ಕೊಡೋರು. ಅದನ್ನು ಅರಿವ್ಯಾಗ ಹಾಕಿ ಹಿಂಡಿ ನಾವು ಡಬರಿಯಾಗಿ, ಒಂದು ದೊಡ್ಡ ಡಬರಿ ಆಗಿತ್ತು ಅದು. ದಿನಾ ತಿನ್ನೋರು ಅದನ್ನು, ಜೇನು ಸಾಕಾಗುಂಟ. ಹಿಂಗೆ ಹಿಂಡುವಾಗ ಅಜ್ಜಾರು ಹಿಂಗೆ ನಡಿಬೇಕು ನೋಡ ಧ್ಯಾನ ಅಂತಿದ್ರು. ಹೆಂಗೆ ಏಕ ಬೀಳ್ತೈತಿ ನೋಡ, ಹಂಗೆ ಕಟ್ಟಾಗದಂಗೆ. ನೀರು ಸೂರ್ಯರು ಕಟ್ ಆಕೈತಿ. ಆದ್ರೆ ಇವೆಲ್ಲ ಜೇನುತುಪ್ಪ ಆತಿ, ಎಣ್ಣೆ ಆತಿ, ಏಕ ಬೀಳ್ತಾವಲ್ಲ. ಹಂಗೆ ತೈಲ ದಾರಾವತ್ತ ಅಭ್ಯಾಸ ನಡಿಬೇಕಂತ. ಎಡೆಬಿಡದೆ ಒಳಗ ಇದರ ಅನುಸಂಧಾನ. ಅವಾಗ ಸಾಧು ಅಂತಾರೆ. ಯಾವಾಗಲೂ ಅದರ ಅನುಸಂಧಾನದಾಗಿ ನಾವು ಅಭ್ಯಾಸ ಒಳಗೆ ಆಂತರಿಕವಾಗಿ ಅವ್ನು ನಡೆದಿರ್ತದೆ. ಹೊರಗಿನ ಕಡೆ ಲಕ್ಷ್ಯ ಇರೋದಿಲ್ಲ. ಅವ್ನು ಯಾವಾಗಲೂ ತನ್ನ ಇರುವಿನ ಕಡೆ ಲಕ್ಷ್ಯ. ಅವಾಗ ಯೋಗಿ ಅಂತಾರೆ. ಭೋಗ ವಾಸನೆಗಳೇ ನಾಶ ಆದಾಗ ಬರ್ತೈತಿ ಯೋಗಾಭ್ಯಾಸದಾಗ ತೊಡಗಕ್ಕ. ಹೊರಗೆ ಸಿಗ್ತೈತಿ ಅನ್ನೋ ಬುದ್ಧಿ ಇತ್ತಂದ್ರೆ ಹಣಿಕೆ ಹಾಕಕ್ಕೆ ಬಡ್ಕೋತೈತಿದಂಗೆ ಅದಿಲ್ಲ, ಜಿಗದದ್ದೇ ಹೋಗ್ತೈತಿ. ಮತ್ತೆ ತನ್ನ ಚಾಳಿ ಇದ್ರಿಗೆ ಕಾಣ್ತಿ ಅಂದ್ರೆ ಜಿಗದು ಹೋಗಿಬಿಡ್ತೈತಿ. ಮತ್ತೆ ದನ ಹಾದಾಡೋ ಆ ಹೋಗೋ ಮಾರ್ಗ ಅದು ಬಂತಂದ್ರೆ, ಮೊದ್ಲಿನ ರೂಢಿ ದಾರಿ ಬಂತಂದ್ರೆ ಹೆಂಗೆ ಸರ್ ವಂಡಿ ಹೊಡಿತಾವ, ಮುಂದೆ ಇಳದ್ ತಗೋಬೇಕು ಅವಕ್ಕೆ. ಮತ್ತೆ ವಂಡಿ ಹೊಡ್ಕೊಂಡದ್ದು ಹೋಗ್ತಾವ. ಹಂಗೈತಿ ನಮ್ದು ಚಾಳಿ ಹೋಗುದಿಲ್ರಿ, ಮೊದ್ಲಿನ ಚಾಳಿ ಮತ್ತು ಹೇಳ್ಕೊಂಡು ಹೋಗ್ಬಿಡ್ತೈತಿ. ಮತ್ತು ವಿಷಯದ ವ್ಯಾಮೋಹದಾಗ ಬಿದ್ದು ಹೋಗ್ಬಿಡ್ತೈತಲ್ಲ. ಅದಕ್ಕೆ ಭಾಳ ಎಚ್ಚರದಿಂದ ಇರಬೇಕು. ವಂಡಿ ಕೊಟ್ಟ ಬಿಡ್ತೈತಿ. ಏನಾರ ನೋಡ್ತಿ ಅಂದ್ರೆ ಯಾಕೆ ಮಾಡಿ ಮಾಡಿ ರೂಢಿ ಆಗಿಬಿಟ್ಟಿರ್ತೈತಿ. ಆ ಕಡೆನೇ ಹೇಳ್ಕೊಂಡು ಹೋಗ್ತೈತಿ. ಮತ್ತೆ ಅಭ್ಯಾಸ ಅದೇ ಇರ್ತೈತಿ. ಅದಕ್ಕೆ ನಾವು ಭಾಳ ಎಚ್ಚರದಿಂದ ಇರಬೇಕು. ಮನಸ್ಸನ್ನು ಹೋಗದಂಗೆ ಮಂಗೇನಂತ ಮನಸ್ಸನ್ನು ಕಾಯ್ಬೇಕಲ್ಲ. ಅದು ನಿರಂತರ ಅಭ್ಯಾಸ ಬೇಕಿದಕ್ಕೆ. ಸ್ವಲ್ಪ ಯಾಮಾರಿದ್ರೆ ಹೋಗ್ತೈತಿ ಹೇಳ್ಕೊಂಡು. ಅದು ವಿಷಯದ ಕಡೆ ಹೇಳ್ಕೊಂಡು ಹೋಗಿ ನಮ್ಮನ್ನು ಮತ್ತು ಮಬ್ಬಿಗೆ ಹಾಕ್ತೈತಿ. ಅದಕ್ಕೆ ಯಾವಾಗಲೂ ಎಚ್ಚರದಿಂದ ಇರಬೇಕು. ಎಚ್ಚರ ತಪ್ಪಿದೆ ಅಂದ್ರೆ ತೀರ್ತು ಮತ್ತೆ ನೀನು ವ್ಯಾಮೋಹಕ್ಕೆ ಕೆಡಬಿಡ್ತು, ಮಬ್ಬಿಗೆ ಹಾಕ್ತೈತಿ ನೀನು ಮತ್ತೆ. ಅದಕ್ಕೆ ಜಪ ಅಂದರೆ ಅರ್ಥಾನುಸಂಧಾನ ವೃತ್ತಿ, ತದಾಕಾರ ವೃತ್ತಿ. ಅದು ವಿವೇಕದಿಂದ ಇದು ಸಾಧ್ಯ. ಅದಕ್ಕೆ ವಿವೇಕನ ಇದಕ್ಕೆ ಸಾಧನ ಅಂತ ಹೇಳುದು. ವಿವೇಕ ಪ್ರಧಾನ, ನೀತಿಯುಕ್ತ, ವೈರಾಗ್ಯ ಸಮೇತ ಜ್ಞಾನ ಸಮಾಧಿಯನ್ನು ನಾವು ಹೊಂದಬೇಕು. ಬುದ್ಧಿಹೀನತೆಯಿಂದ ಉಂಟಾಗುವಂಥ ನೀಚ ವ್ಯಕ್ತಿಯೇ ಹೊಲಿಯ ಅಂತ. ಹೌದು, ಬಗ್ಗೆ ಹೀನ ಇದ್ರಾಗನ ಬರೀ ಕೆಳಮಟ್ಟದ ವಿಚಾರನ ಮಾಡ್ತಿರ್ತಾನ. ಅಂತ ನೀಚರೊತ್ತಿನ ಬರೀ ಹೆಂಗೆ ಮಾಡಿ ಅವನು ತಗೋಬೇಕು, ಕಡಿಕ ಅವನು ಮೋಸರ ಮಾಡಬೇಕು, ತುಡುಗಾರ ಮಾಡಬೇಕು. ಎಂಥ ವೃತ್ತಿ. ಹೊಲೆಯ ಅಂದ್ರೆ ಸತ್ತ ಕತ್ತೆ ಹೊತ್ತರ ಎತ್ತನದು ಹೊಲೆಯ, ಉತ್ತಮನೆಂದು ಹೆರವರೊಡವೆ ಹೊತ್ತರವ ನಿತ್ಯವು ಹೊಲೆಯ ಕಾಣ ಅಂತ. ಹೌದಿಲ್ಲ? ನೀ ಇನ್ನೊಬ್ಬರಿಗೆ ಮೋಸ ಮಾಡೋದು ನೋಡಿದ್ರೆ ನೀನು ಹೊಲೆಯ.
ಸೂಕ್ಷ್ಮವಾದಂಥ ವಿವೇಚನಾ ಶಕ್ತಿಗೆ ಶುದ್ಧವಾದಂಥ ಬುದ್ಧಿಶಕ್ತಿ ಅಂತ. ಏನು ಮನುಷ್ಯನ ನಿಶ್ಚಲವಾದ ಆತ್ಮಶಕ್ತಿಗೆ ಇದಕ್ಕೆ ವಿವೇಕನ ಕಾರಣ. ಏನು ವೃತ್ತಿ ತದಾಕಾರ ಆಗ್ಬೇಕಾದ್ರೆ ಅಲ್ಲಿ ವಿವೇಕನ ಜಾಗೃತ ಆಗ್ಬೇಕು ನಾವು. ಇದ ಸಾಧನ, ಇದಕ್ಕೆ ವಿಚಾರಣ ಸಾಧನ. ಈ ವಿವೇಕ ಎಲ್ಲಿ ಜಾಗೃತ ಆಕೈತೆ ಸತ್ಸಂಗದೊಳಗೆ ವಿವೇಕವಂತರ ಸಂಘ ನಾವು ನಿರಂತರ ಮಾಡೋದ್ರಿಂದ ಅದು ನಮ್ಮಲ್ಲಿ ಜಾಗೃತ ಆಕೈತಿ. ಈಗ ಈ ಮನುಷ್ಯನ ಜನ್ಮ ಇದ್ದಾಗ ಇದ್ರ ಲಾಭ ಮಾಡ್ಕೊರಿ. ತಿಳ್ಕೊಂಡು ದೊಡ್ಡ ಲಾಭ, ನೀವು ತಿಳ್ಕೊಳ್ಳಿಲ್ಲ ಅಂದ್ರೆ ದೊಡ್ಡ ಹಾನಿ ಅದ ನೋಡ್ರಿ. ಯಹ ಚೇತ್ ಅವೇದಿತ್ ಸತ್ಯಮಸ್ತಿ ನಚೇತ್ ಅವೇದಿತ್ ಮಹತಿ ವಿನಷ್ಟಿ ಅಂತ. ಅಧ್ಯಾತ್ಮ ಸಾಧನೆಗಿಂತ ಹೆಚ್ಚು ತುರ್ತಿನ ಅಗತ್ಯವು ನಮ್ಮ ಜೀವನದಲ್ಲಿ ಮತ್ತೊಂದು ಯಾವುದೂ ಇಲ್ಲ. ಇಷ್ಟು ಮಹತ್ವವಾದದ್ದದ ಇದು. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಇದನ್ನು ಮಾಡ್ಕೋದು. ಮೊದಲೇ ಇದನ್ನು ಮಾಡ್ಕೋ, ತಡ ಮಾಡಕ್ ಹೋಗ್ಬೇಡ, ತಳುವುದೇ ಮಾಡ್ಕೋದು. ಒಕ್ಕೈತಿ ನೋಡು ನೋಡು ಅಂತ ಯಾಕೆ ಒತ್ತು ಕೊಟ್ಟು ಹೇಳ್ಯಾರ? 2 ಸಲ ಒತ್ತು ಕೊಟ್ಟು ನೋಡು ನೋಡು ನೀನೇ ಪರವೆಂದು ತತ್ವಗುಡದೆ ವಿಲಕ್ಷಣವಾಗಿ ನಿಂದು ಅಂತ. ನೀನೇ ಆ ದೇವರ ದೀಪ. ಈ ಶರೀರ ಪಂಚಭೂತಾದಿಗಳಿಂದ ಒಡೆದು ಕುಡಿದಂಥ ಈ ಶರೀರದ ಒಡಗೂಡದ ಇದು ನಾನಂತ ತಿಳ್ಕೊಳ್ಳದ, ಇದಕ್ಕೆ ಅನ್ಯವಾಗಿ ನಿಂತು ನೋಡು. ಈಗ ದೌಡ ನೋಡು ನೋಡು ನೀನೇ ಪರವೆಂದು ತತ್ವಗುಡದೆ ವಿಲಕ್ಷಣವಾಗಿ ನಿಂದು. ತತ್ವ ಅಂದ್ರೆ ಪಂಚಭೂತಾದಿಗಳ ತತ್ವ. ತದಾಗೂ ಬರೇ ತಕ ಒತ್ತು ಕೊಟ್ಟರೆ ಅದು ಪಂಚಭೂತಾದಿಗಳ ತತ್ವ. ತಕ ತದೊತ್ತು ಮತ್ತು 2 ಒತ್ತು ಡಬಲ್ ಒತ್ತು ಕೊಟ್ಟೆ ಅಂದ್ರೆ ಅದು ನಿನ್ನ ಸ್ವರೂಪಕ್ಕಂತ ತ್ರಿಕಾಲ ಬಾಧ್ಯವಾದಂಥ ಇರು. ಆ ಶಬ್ದಗಳ ಅದನ್ನು ಸಾಮಾನ್ಯ ಜನರಿಗೆ ಅದು ಗೊತ್ತಾಗುವುದಿಲ್ಲ. ಅಜ್ಜಾರು ಅದನ್ನು ಒತ್ತು ಕೊಟ್ಟ ತತ್ವ. ತತ್ವ ಬೇರೆ ತತ್ವ. ಅಂಥವನ್ನೆಲ್ಲ ಸೂಕ್ಷ್ಮ ಒತ್ತು ಕೊಟ್ಟು ಅನ್ನಿಸ್ತಿದ್ರು ಅಜ್ಜವ್ರು. ಈಗ ತತ್ವ ಅಂದ್ಕೂಲ ಸಾಮಾನ್ಯವಾಗಿ ಅದು ಕೊಟ್ಬಿಟ್ರೆ ತತ್ವ ಅಂತ ಎಲ್ಲರೂ ಬೆಂಗಳೂರಾಗ ಸಹಿತ ಅದನ್ನ ಬರ್ದಾರ. ಯಾರು ಏನು ನಮಗೆ ಗೊತ್ತಾಗಲಿಲ್ಲ ಬಿಡ್ರಿ ಅಂತ. ಹೌದು, ಇನ್ನೇನು ತಿಂತೀರಿ ಬಿಡೋದು, ಹಿಂಗೆ ಐತೆ ಅದು ಬೋರ್ಡ್. ಹೌದಿಲ್ಲ? ಈ ತತ್ವಗೂಡದೆ ಪಂಚಭೂತಾದಿಗಳ ಒಡಗೂಡದ ವಿಲಕ್ಷಣವಾಗಿ ನಿಂತು ನೋಡ್ಕೊ. ತ್ರಿಕಾಲ ಬಾಧ್ಯವಾದಂಥ ಇರು ತತ್ವ ಅಂದ್ರೆ ಏನು? ಅದ ನೀನಂತ ತಿಳ್ಕೊಳು ಅಂತ. ಮರ್ತಿ ಅದನ್ನ ನೀನು ಮರ್ತಿದ ನಾನಂತ ತೋರಿಡುವ ಕೆಟ್ಟ ಹೋಗೋದು ನಾನಂತ ತಿಳ್ಕೊಂಡಿಯಲ್ಲ. ನೀ ಶಾಣ್ಯಾನು ಏನು ದಡ್ಡ ನೀನಂತ. ಅಜ್ಞಾನಿ ಅಲ್ಲವೇ ಜೀವನೇ ನೀನು, ಸುಜ್ಞಾನಿ ಎಂದು ನುಡಿವರೇ. ಪರಿಶುದ್ಧ ಚೈತನ್ಯಮಯ ನೀನಾಗಿದ್ದು ದೇವರ ನೀನಂತ ಇದ್ದ ಈ ಜಡ ಶರೀರದ ನಾನಂತ ತಿಳ್ಕೊಂಡಿಯಲ್ಲ. ಏನು ಸೋರುದು ನಾರುದು ನಾನಂತ ತಿಳ್ಕೊಂಡೆ ಕಮ್ಮ ಅಂತ ನೋಡ್ಯಾರ ತಿಳ್ಕೊಬೇಕಲ್ಲ. ಇದನ್ನೇ ಯಾಕೆ ತಿಳ್ಕೊಂಡೆ ಸೋರುದು ನಾರುದು ನಾನಂತ? ನಮಗೆ ದೈವ ಯೋಗದಿಂದ ಯಾವುದೇ ಆಹಾರ ಸಿಕ್ಕರೂ ಅದನ್ನು ಮಿತವಾಗಿ ಊಟ ಮಾಡಬೇಕು. ಹೌದು, ಯದೃಚ್ಛ ಲಾಭ ಏನು ಬೇಕಾದ ಸಿಗಲಿ, ನಮಗೆ ಖಾರ ರೊಟ್ಟಿ ಸಿಗಲಿಪ್ಪ ಯಾಕ್ರಿ? ನಮ್ಮ ಪ್ರಾರಬ್ಧ ಭೋಗ ಏನಿರ್ತೈತಿ ನಾವು ಇಲ್ಲದಕ್ಕೆ ಆಶೆ ಮಾಡಕ್ಕೆ ಹೋಗ್ಬಾರ್ದು. ಅದನ್ನು ಮಾಡಬೇಕು ಇದನ್ನು ಮಾಡಬೇಕು ಯಾವ್ದು ಬೇಕಾಗೈತಿ ನಿಮ್ಗೆ? ಹೌದಿಲ್ಲ? ಏನು ನಮ್ಮ ಪ್ರಾರಬ್ಧಕ್ಕೆ ಇದ್ದದ್ರಾಗ ತೃಪ್ತಿ ಹೊಂದ್ಕೊಂಡಿರ್ಬೋದು. ಏನು ನಮ್ಮ ದೈವದೊಳಗೆ ಏನೈತಿ? ನಮ್ಮ ಪ್ರಾರಬ್ಧಕ್ಕೆ ಅನುಸಾರವಾಗಿ ಇದೇ ಇರ್ತವನು ಇವತ್ತಿಂದ ಇದು ನಮ್ಗೆ ಇಲ್ಲದ ಪೈಸೆ ಸಿಗಬೇಕಿಲ್ಲಿ. ಯಾಕ್ರಿ? ಇದ್ದದ್ರಾಗ ಅದನ್ನು ಮಿತವಾಗಿ ಊಟ ಮಾಡಬೇಕು. ಇದಕ್ಕೆ ಪಥ್ಯಾಹಾರ ಅಂತಾರೆ. ಉದರಾರ್ಧ ಅನ್ನ, ಅದರರ್ಧ ನೀರು, ಅದರರ್ಧ ಅನಿಲ ಸಂಚಾರಕ್ಕೆ ಬಿಡಬೇಕು. ಊಟ ಮಾಡುವಾಗ ಅರ್ಧ ಭಾಗ ಹೊಟ್ಟೆಯಾಗೇನು ಬರೀ ಅನ್ನ ಹಾಕಬೇಕು, ಯಾವುದೇ ಆಹಾರ ಇರಲಿ. ಅರ್ಧದಾಗಿನ ಅರ್ಧ ನೀರು ತುಂಬಬೇಕು, ಅರ್ಧ ಗೆದ್ದ ಭಾಗ ಮತ್ತು ಹವಾಡಾಕ್ ಬಿಡ್ಬೇಕು. ರುಚಿ ಐತೆ ಅಂತ ಎಲ್ಲಿ ಜಗ ಬಿಡ್ಲಂಗೆ ಹೊಡೆದ ಏನು ತಿಳ್ಬೇಕು? ಈ ವಿಚಾರದ ಎಲ್ಲಿ ತಿಳ್ಬೇಕು? ಕಾಂಟಕ ಶಾಂಟಕ ಏಕಾಗ ಹೋಗಿ ಬಡದ್ ಕುಂತ್ರಿ ಎಲ್ಲಿ ತಿಳಿತೈತಿ ನಿನಗಂತಿದ್ರೆ ಹೌದಿಲ್ಲ? ಎಲ್ಲಿ ಒಂದು
ಒಂದು ಅಗಳು ಹೋಗಲಂಗ ಹಾತಿಕ್ಯಾನ ಅದನ್ನ ಒಳಗೆ. ಅಜ್ಜವ್ರು ಹೇಳ್ತಿದ್ರು, ಇವರು ಬ್ರಾಹ್ಮಣರು ಇದನ್ನು ಊಟ ಇಟ್ಕೊಂಡಿರ್ತಾರಲ್ಲ ದಿನದ್ದು, ಯಾಕ್ರಿ ಶ್ರಾದ್ದ ಇಟ್ಕೊಂಡಿರ್ತಾರ ಕರ್ಮ. ಅವ ಊಟಕ್ಕೆ ಹೋದಾಗ ಹೋಳಿಗೆ ಹೊಡೆದು ಬಂದಾನ, ಕುತ್ತಿ ಹಸಿರು ಬಿಡ್ತಿದ್ದಂತ. ಯಪ್ಪ ಹಿಂಗೆ ಯಾಕೆ ಮಾಡಾಕತ್ವಿ ಅಪ್ಪ, ಇವಾಗ ಒಂದಿಟ್ಟು ಹೋಳಿಗೆ ಹೊಡೆದು ಬಿಟ್ನಿ, ತ್ರಾಸು ಭಾಳ ಆಗತೈತಿ. ಯಪ್ಪ ಹಿಂಗೆ ಯಾಕೆ ತ್ರಾಸು ಮಾಡ್ತೀವಿ, ಒಂದು ಐದು ಅಜ್ವಾನ್ ಕಾಳು ತಗೋರು ಅಂತ. ಯವ್ವ 5 ಅಜ್ವಾನ್ ಕಾಳು ಹೋಗುವಷ್ಟು ಜಾಗ ಇದ್ರೆ ಇನ್ನೂ 5 ಚೌಕಳಿ ಹೋಳಿಗೆ ಹೊಡಿತೀನಿ ನಾನು. ಅಂದ್ರೆ ಸೊಡ್ಲು ಬಿಡ್ಲಂಗೆ ಹತ್ತಿಗ್ಯಾನ ಒಳಗೆ, ಏನಾಗ್ಬಾರ್ದು. ಅದಕ್ಕೆ ಮಿತವಾಗಿ ಅದನ್ನು ತಗೋಬೇಕು. ಅಲ್ಪಾಹಾರ ಕ್ಷೇಮಕರ, ಅತ್ಯಾಹಾರ ಹಾನಿಕರ. ಅದ ಕೂಡ ಕೂತಂತಾರಲ್ಲ ನೀನು, ಅದ ನಿನಗೆ ಕೂತಾಗೋದು. ಇನ್ನ ತಿನ್ಬೇಕನ್ನೋ ಆಶೆ ಇದ್ರೆ ಕೈ ಬಿಡ್ಬೇಕು ಅದನ್ನು. ಇನ್ನೊಂದು ಹಾಕೇ ಬಿಡು ಅಂತಾನೆ ಮತ್ತೆ. ಹೌದಿಲ್ಲ, ಆಶೆ ಬಿಡೋದಿಲ್ರಿ ಅದು. ಅಷ್ಟ ತಗೊಂಡಿದ್ರೆ ನಾವು ತೃಪ್ತಿಯಿಂದ ಇರ್ತೇವೆ, ಆರಾಮ ಇರ್ತೇವೆ ಶರೀರ. ಹೆಚ್ಚಿಂದ ಮತ್ತೊಮ್ಮೆ ಹೋಗಿ ತಗೊಳಕ್ ಹೋಗ್ತೈತಿಲ್ಲ, ಕೆಡಿಸ್ಕೊಂಡ್ಬಿಡ್ತೈತಿಲ್ಲ. ಅದನ್ನು ಕಂಟ್ರೋಲ್ ಇಟ್ಕೊಳ್ಳೋದು ಭಾಳ ಕಠಿಣ ಐತಿ. ನಾಲಿಗೆ ರುಚಿಗೆ ಬಿದ್ದು ಬಿಡ್ತೈತಿಲ್ಲ, ಅದ ರುಚಿ ಆಗ್ಲಿಲ್ಲ ಅಂದ್ರೆ ಬೇಡ ಅಂತಾನೆ ಮತ್ತೆ. ಹೌದಿಲ್ಲ, ನಾಲಿಗೆಗೊಳೆ ಗಾಮ್ ಇತ್ತಂದ್ರೆ ಹಂಗೆ ಹೊಡಿತಾನ ನಮಗೆ. ಹೌದಿಲ್ಲ, ಅದು ಹೊಟ್ಟಿ ಎಷ್ಟಂತ ತಡ್ಕೊಳ್ಳ ನಿನ್ನ ಇದನ್ನಂತ ಅದಂತ, ನಾಲಿಗೆಗೆ ಹೊಟ್ಟಿಗೆ ಜಗಳ. ಹೌದಿಲ್ಲ, ಎಷ್ಟಂತಪ್ಪ ನೀನು ಎಲ್ಲ ನನಗೆ ತ್ರಾಸ ಆಕೈತಿಲ್ಲ ಅಂತ. ಅದು ಮಧ್ಯಪ್ರದೇಶ, ಅದು ಆರೋಗ್ಯ ಇರ್ಬೇಕು ಅಂದ್ರೆ ಎಲ್ಲ ಆರೋಗ್ಯ ಇರ್ತೈತಿ. ಹೊಟ್ಟೆನೂ ಮಧ್ಯಪ್ರದೇಶ, ಅದು ಆರೋಗ್ಯ ಇತ್ತಂದ್ರೆ ಎಲ್ಲ ಆರೋಗ್ಯ ಇರ್ತೈತಿ. ಅದು ಕೆಡ್ತಿ ಅಂದ್ರೆ ಮಧ್ಯಪ್ರದೇಶ ಕೆಡ್ತಿ ಅಂದ್ರೆ ಎಲ್ಲ ಕೆಟ್ಟು ಹೋಗ್ಕೊಂಡು. ಅದರಿಂದನೇ ಎಲ್ಲ ರೋಗಾದಿಗಳು ಬರೋದು ಆಹಾರದಿಂದನೇ. ಅದಕ್ಕೆ ಯುಕ್ತಾಹಾರ ವಿಹಾರಶ, ಯೋಗಾಭ್ಯಾಸಿ ಯೋಗ್ಯವಾದಂಥ ಆಹಾರ, ಅದು ಮಿತವಾಗಿ ಊಟ ಮಾಡಬೇಕು ಅಂತ. ಅದಕ್ಕೆ ತಿನ್ನುಭವ ಬೇಕು ಮೊದಲು ಅಂತಿದ್ರು ಅಜ್ಜವರು. ತಿನ್ನುಭವ ಇದ್ದಾಗ ಇದು ಅನುಭವ ಬರ್ತದೆ. ಹಂಗಾಗಿ ಕಂಡದ್ದ ತಿನ್ಕೊಂತ ಹೋದ್ರೆ ಕುಂಡ್ಯಾಗ ಚೋಳು ಕಡೆಯಾಗ ಚಲೋ ಆಗ್ತಾವೆ. ಎಂಥ ಅನ್ನವನ್ನು ಉಣ್ಣುತ್ತೀಯೋ ಅಂಥ ಮನವನ್ನು ನೀನು ಪಡೆಯುತ್ತೀಯ, ಅಂಥ ಮನಸ್ಸು ತಯಾರ. ಆಹಾರ ಸತ್ವವು, ಆಹಾರ ಶುದ್ಧವು ಸತ್ವಶುದ್ಧಿ ಅಂದ. ಸತ್ವ ಪ್ರಧಾನವಾದ ಗುಣವನ್ನು ನಾವು ಪಡಿಬೇಕಾತಂದ್ರೆ ಅಂಥ ಸಾತ್ವಿಕ ಆಹಾರವನ್ನು ನಾವು ತಗೋಬೇಕು. ರಜೋಗುಣ ತಮೋಗುಣವನ್ನು ಉಂಟು ಮಾಡುವಂಥ ಆಹಾರವನ್ನು ಸೇವನೆ ಮಾಡಿದ್ರೆ ಅಂದ್ರೆ ನಿದ್ದೆ ಬರ್ತೈತಿ, ಮನಸ್ಸು ಚಂಚಲಕ್ಕೈತಿ. ಅದು ಅದಕ್ಕೆ ಕಾರಣ ಐತಿ. ಅದಕ್ಕೆ ಅಧ್ಯಾತ್ಮ ಸಾಧಕ ಆಹಾರ ವಿಷಯದಲ್ಲಿ ಭಾಳ ಎಚ್ಚರದಿಂದ ಇರಬೇಕು. ತಿನ್ಕೊತ ಬಂದು ರೂಢಿ ಆಗಿಬಿಟ್ಟೈತಿ, ತಿನ್ನೋದ ಗಬ್ಬ ಗಬ್ಬ ತಿನ್ನೋದು, ಅದು ಏನಾಗೋದು ಪರಿಣಾಮ ಆಗೇ ಬಿಡ್ತೈತೆ. ಅದು ತನ್ನ ಗುಣಕರ್ಮ ಅದು ತೋರಿಸೇ ಬಿಡ್ತೈತಿ. ಹಿಂಗ್ಯಾಕೆ ಆಗತೈತಿ ನನಗೆ ಅಂದ್ರೆ ಮಾಡಿ ಅಂತ ತಿಂದಿ ಅಂತದ್ದು ಹಂಗಾಗೈತೆ. ಅದು ಸರ್ವವ್ಯಾಪಿಯಾದ ದೇವರನ್ನು ಪುಸ್ತಕದಲ್ಲಿ ನೋಡಿ ತೃಪ್ತಿ ಪಡದೆ ಮಸ್ತಕದಲ್ಲಿ ನೋಡಿ ಆನಂದ ಪಡಬೇಕು. ಮಸ್ತಕ ಅಂದ್ರೆ ತನ್ನ ಅನುಭವ, ಅನುಭವದಿಂದ ನೋಡಲೇ ಜೀವನೇ. ಹೊರಗೆ ಇಂದ್ರಿಯಗಳ ಮುಖಾಂತರ ನೋಡಂದಿಲ್ಲ, ಅನುಭವದಿಂದ ನೋಡಂದಾರ. ನಿದ್ರೆಯನ್ನು ಅನುಭವ ಮಾಡ್ತೀವೋ ಏನು ಯಾವ್ದಾರ ಇಂದ್ರಿಯಗಳು ಬಳಸ್ತೀವಿ. ಅಲ್ಲಿ ನಿದ್ರಿ ಒಳಗೆ ಆರಾಮಿದ್ನಿ ಅಂತ ಹೇಳ್ತಿರಲ್ಲ, ಅದನ್ನು ಅನುಭವದಿಂದ ಕಂಡು ಹೇಳ್ತೀವೋ ಏನು ಯಾವ್ದಾರ ಇಂದ್ರಿಯಗಳಿಂದ ಕಂಡು ಹೇಳ್ತೀವೋ. ಕಣ್ಣು ಕಿಸದು ನೋಡಿದ್ದೇನೆ, ನಾಲ್ಗಿಲಿ ನೆಕ್ಕಿ ನೋಡಿದ್ದೇನೆ, ಮೂಸಿ ನೋಡಿದ್ದೇನೆ, ಮುಟ್ಟಿ ನೋಡಿದ್ದೇನೆ. ಯಾವ ಇಂದ್ರಿಯಗಳ ಮುಖಾಂತರ ಕಂಡು ಅದನ್ನು ಆರಾಮಿದ್ದೇನೆ ಅನ್ನೋದನ್ನ ಅನುಭವದಿಂದ ಹೋದಿಲ್ಲ. ಅದಕ್ಕೆ ಅನುಭವದ ವಿಷಯ ಇದು. ನಾವು ಇಂದ್ರಿಯಗಳ ಮುಖಾಂತರ ನೋಡಕೊಂಡ್ರಿ, ಇಂದ್ರಿಯಗಳ ಮೂಲಕ ವಿಷಯ ವಸ್ತುಗಳು ದೊರೀತಾವ, ಅದರ ಇದಕ್ಕೆ ಜ್ಞಾನಕ್ಕೆ. ಇದರ ನಿಜವಾದ ಇರುವಿನ ಜ್ಞಾನ ಆಗುದಿಲ್ಲ, ಅನುಭವದಿಂದ ಕಂಡದ್ದು. ಅದಕ್ಕೆ ಇಂದ್ರಿಯಗಳ ವ್ಯಾಪಾರ, ಮನುಷ್ಯನ ವ್ಯಾಪಾರ ಬಂದ್ ಮಾಡಿದಾಗ ಇದರ ಅನುಭವ. ಮನೋನಿಗ್ರಹ, ಇಂದ್ರಿಯ ನಿಗ್ರಹ ಮಾಡ್ಕೋಬೇಕಾಗ್ತದೆ. ಸಿಕ್ಕಂಗ ಇಂದ್ರಿಯಗಳು ಮನುಷ್ಯನ ಹರಿದಾಟಿತ್ತಂದ್ರೆ ಇದರ ಅನುಭವ ಹೆಂಗೆ ಆಗುತ್ತೆ? ಅದಕ್ಕೆ ಶಮೆ ದಮೆ ಅಂದ್ರೆ ಶ್ರಮ ಬೇಕು. ಮನುಷ್ಯನ ಶ್ರಮ ಆದಾಗ ಇಂದ್ರಿಯಗಳು ದಮ ಆಗ್ತದೆ. ಅವಾಗ ಇದನ್ನ ಅಭ್ಯಾಸ ನಮಗೆ ಅನುಭವ ಮಾಡ್ಕೊಳಕ್ ಬರ್ತದೆ. ಆನಂದದ ಅನುಭವ ಇರಾಕ್ ಬರ್ತದೆ.
ಹೃದಯಾಕಾಶವೇ ಕಾಶಿ. ಕಾ ಅಂದರೆ ಬ್ರಹ್ಮ, ಕಾಶಿ ಅಂದರೆ ಬ್ರಹ್ಮ ಭಾವದಲ್ಲಿ ನೆಲೆಯಾಗಿ ನಿಲ್ಲುವಿಕೆಗೆ ಕಾಶಿ ಅಂತ. ಕಾಶಿ ಕ್ಷೇತ್ರ ಅದು ಎಲ್ಲೈತೆ ಅಂದರೆ ನಿನ್ನ ಹೃದಯನ ಕಾಶಿ ಕ್ಷೇತ್ರ. ಪರಿಶುದ್ಧವಾದಂಥ ಅಂತಃಕರಣ ಅದೇ ಕಾಶಿ. ಅಲ್ಲಿಲ್ಲ ಪಟ್ಟಣ ಬೇರೆ ಗಂಗಾ ನದಿ ದಂಡಿ ಮ್ಯಾಗ ಯಾಕ್ರಿ ಅಲ್ಲಿ ಮೊದಲು ಅಂಥ ಸ್ಥಾನದೊಳಗಿದ್ದು ಮೊದಲಲ್ಲಿ ಇದ ಚಿಂತನೆಗಳು ಕಾಲು ಕಳೀತಿದ್ರು. ಹಿಂದಗಡೆ ಬೆಳೆದು ಬಿಡ್ತೇವೆ ಕಾಶಿ. ಅದಿಲ್ಲ ಅದೊಂದು ವ್ಯಾಪಾರ ಇದಾಗ್ಬಿಡ್ತು, ಬಿಸ್ನೆಸ್ ಆಗಿಬಿಡ್ತದೆ. ಏನು ಅಲ್ಲಿ ಹೋದಿಂದ ಇದೆಲ್ಲಿ ಈ ವಿಚಾರ ಕೇಳೋದು ಈಗ ಅಪರೂಪ. ಎಲ್ಲಿ ಸಿಗ್ಬೇಕು ನಿನಗೆ? ಈಗ ಬೆಳೆದ ನಗರ ದೊಡ್ಡ ನಗರ ಆಗಿಬಿಟ್ಟೈತಿ. ಅಲ್ಲಿ ವಿದ್ಯೆ ಈ ಸಿಗುವುದು ಭಾಳ ಕಠಿಣ. ಮೊದಲಿತ್ತಲ್ಲಿ ಏನು ಆ ಸ್ಥಾನದೊಳಗೆ ಆ ವಿಚಾರಗಳು ನಡೀತಿತ್ತು. ಅಂಥವ್ರಿಗೆ ಹೋದವ್ರಿಗೆ ಬಂದು ಭೇಟಿ ಆದ್ರೆ ಪುಣ್ಯ ಬರ್ತೈತೆ ನಮಗೂ ಅಂತ. ಹೌದಿಲ್ಲ? ಕಾಶಿಗೆ ಹೋಗಿ ಬಂದವರನ್ನು ಕೈ ಕಾಲು ಮುಗಿತಿದ್ರು ಅವ್ರು. ಹೌದಿಲ್ಲ? ಯಾಕೆ ಅದೇ ಇದರಾಗ ಅವ್ರಿಗೆ ಅದೇ ಸಂಸ್ಕಾರ ಆಗಿರ್ತಿತ್ತು. ಏನು ಅದರೊಳಗೆ ಮೈ ಅದೆಲ್ಲ ವಾಸನ ಎಲ್ಲ ಕ್ಷೀಣ ಆಗಿ ಬ್ರಹ್ಮಾಕಾರ ವೃತ್ತಿ ಆಗಿರ್ತೈತೆ. ಅವ್ರು ಅಭ್ಯಾಸದೊಳಗೆ ಕಾಲು ಕಳೆದು ಅದ್ರಾಗ ಇದು ವೃತ್ತಿ ತದಾಕಾರ ಆಗಿರ್ತದೆ. ಬ್ರಹ್ಮಾಕಾರ ವೃತ್ತಿ ಆಗೋದು. ಏನು ವಿಷಯದ ಆಕಾರ ಎಲ್ಲ ಹೋಗಿ ಬ್ರಹ್ಮಾಕಾರ ವೃತ್ತಿ ಆಗ್ತಾರೆ. ಅಭ್ಯಾಸ ಮಾಡ್ತಿದ್ರು. ಅಲ್ಲಿದ್ದಾಗ ಅಭ್ಯಾಸ ಮಾಡಿದ್ರೆ ಅವ್ರಿಗೆ ಅದು ಅನುಭವ ಬರ್ತಿತ್ತು. ಅಂಥ ವಾತಾವರಣ ಅಂಥ ಋಷಿ ಮುನಿಗಳಲ್ಲಿ ವಾಸ ಮಾಡ್ತಿದ್ರು ಗಂಗಾ ನದಿ ದಂಡಿ ಮೇಲೆ. ಅದು ಬೆಳೆದ ನಗರ ಆಗಿಬಿಟ್ಟೈತಿ. ಏನು ಈಗ ಅಲ್ಲಿಂದ ಪಾರಾಗಿ ಬರೋದು ಭಾಳ ಕಠಿಣ. ಅಜ್ಜಾರು ಹೇಳ್ತಿದ್ರು ಕಾಶಿಯಿಂದ ಪಾರಾಗಿ ಬರೋದು ಅಂದ್ರೆ ರಾಂಡ ಸಾಂಡ ಶಿಡಿ ಸನ್ಯಾಸಿ ಇಶೇ ಬಚೇತು ಕಾಶಿ ನೈತು ಕೈಲಾಸವಾಸಿ ಅಂತ. ರಾಂಡ್ ಅಂದ್ರೆ ರಂಡ್ಯಾರ, ಸಾಂಡ್ ಅಂದ್ರೆ ಗೂಳಿ, ಸೀಡಿ ಅಂದ್ರೆ ಪೌಟನಿಗೆ, ಸನ್ಯಾಸಿಗಳ ಅಖಾಡರ. ಅವುಗಳಿಂದ ಪಾರಾಗಿ ಬರೋದ್ರೆ ಅದು ಕಾಶಿ. ಹಂಗೈತಿಗೆಲ್ಲ ಸುಲ್ಗಿ ಕಂಪನಿ ಎಲ್ಲ ಕಾಶಿ ಒಳಗೆ. ಅದರಿಂದ ಉಳ್ಕೊಂಬರೋದು ಭಾಳ ಕಠಿಣ. ಏನು ಈಗಿನ ಕಾಲದೊಳಗೆ ತನ್ನಲ್ಲಿ ಎಲ್ಲರಲ್ಲಿ ತನ್ನನ್ನು ನೋಡುವುದೇ ಸಂಸಾರ ಬಂಧನದಿಂದ ಬಿಡುಗಡೆ ಆಗುವಂಥ ಉತ್ತಮವಾದಂಥ ಉಪಾಯ. ಏನು ಆತ್ಮವತ್ ಸರ್ವಭೂತೇಶ್ವರ. ಅಲ್ಲಿ ನಾನು ಅದೇನೆ. ಎಲ್ಲ ಕಡೆ ನಾ ಇರುವೆ, ಅಲ್ಲಿ ಇರುವೆ, ಇಲ್ಲಿ ಇರುವೆ, ಎಲ್ಲ ಕಡೆ ತುಂಬಿರುವೆ ಅಂತ ಪದ ಅಂತಿರಲ್ಲ. ಯಾಕ್ರಿ? ನಾನಿಲ್ಲದ ದೇಶ ಕಾಲಗಳಿಲ್ಲ. ಇಂದು ನಾನದೇನೆ, ಈಗೂ ನಾನೇ ಇರೋನು. ಸದ್ವಸ್ತು ಅದು, ಕೆಡಲಾರದಂಥ ವಸ್ತು ಯಾವಾಗಲೂ ಇದ್ದದ್ದು. ನಾವು ಇಲ್ಲದನ್ನು ನಾವು ಅಂತ ತಿಳ್ಕೊಂಡು ಕುಂತೇವೆ. ತೋರ್ ಎಡಗೋದು ನಡಬರ್ಕ ಬಂದದ್ದನ್ನು ನಾವು ಅಂತ ತಿಳ್ಕೊಳ್ಳೋದು. ಅದು ಬರೋಕ್ಕಿಂತ ಪೂರ್ವದಲ್ಲಿ ಯಾವುದೈತಿ? ಇದು ನಡಬರ್ಕ ಬಂದದ್ದು ಹಾದಿಂದ ಯಾವ್ದಿರ್ತೈತಿ? ಅದ ನಿನ್ನ ಸ್ವರೂಪ. ನಿನ್ನ ನಿಜದ ಅದನ್ನು ಮಾಡ್ಕೊ ಮೊದಲು. ಆ ಜ್ಞಾನವನ್ನು ನೀನು ಯಾರು? ನಡಬರ್ಕ ಬಂದದ್ದು ನೀನು, ಯಾವಾಗಲೂ ಇದ್ದದ್ದು ನೀನು. ಈ ಶರೀರಾದಿಗಳು ನಡಬರ್ಕ ಬಂದವು, ಮಧ್ಯಂತರದಲ್ಲಿ ಬಂದು ಮಧ್ಯಂತರದಲ್ಲಿ ಅಡಿಗೆ ತೂರು ಎಡಗ್ತಾವೆ. ಆದರೆ ನೀನು ಯಾವಾಗಲೂ ಇದ್ದ ವಸ್ತು. ಅವು ಬಂದಾಗ ಅವು ಇದ್ದಾಗೋದೇ, ಅವು ಇಲ್ಲದಾಗೂ ನೀನಿದೆ ಅಂತ. ಯಾವಾಗಲೂ ಇದ್ದ ವಸ್ತು ನೀನು. ನೀ ಇಲ್ಲದಂಗೆ ಯಾವಾಗಕ್ಕೆ ಹೇಳ? ಈ ಶರೀರಗಳು ನಡಕ್ ಬಂದವು, ನಡಕ್ ತೋರು ಎಡಗ್ತಾವೆ. ನಾಮರೂಪಗಳೆಲ್ಲ ಇವು ತೋರಿಕೆಯು, ಅವಕ್ಕೆ ಅಸ್ತಿತ್ವವಿಲ್ಲ. ಯಾವಾಗಲೂ ಇದ್ದದ್ದು ಯಾವುದೈತಿ ಅದು ಸದ್ವಸ್ತು, ಕೆಡಲಾರದಂಥ ವಸ್ತು. ಅದರ ಕಡೆ ಆ ಜ್ಞಾನವನ್ನು ಮಾಡ್ಕೊ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ನಿಜವಾದ ನೀನು ಯಾರು ನೋಡ್ಕೊ. ನಾವು ಏನಿದೆ ಅದನ್ನು ಬಿಟ್ಟೇವಿ. ನಡಬರ್ಕ ತೋರಿದ್ದನ್ನು ಕಲ್ಪನಾ ಬಂದದ್ದನ್ನು ನಾವು ನಂದು ಅಂತ ತಿಳ್ಕೊಂಡು ನೀನೇ ಕಲ್ಪಿಸ್ಕೊಂಡು ಕೂತೀವಿ. ದೇಹ ಭಾವನೆಯನ್ನೆಲ್ಲ ಅದನ್ನು ಬಿಡವನ್ನ. ಕಲ್ಪನೆಗೆ ಬಂದದ್ದೆಲ್ಲ ಅದು ಮಾಯಾ ತೋರಿಕೆ, ಅದಕ್ಕೆ ಅಸ್ತಿತ್ವ ಇರುವುದಿಲ್ಲ. ಈ ಎಲ್ಲ ಕಲ್ಪನೆಗಳಿಗೆ ಆಧಾರವಾಗಿರ್ತಕ್ಕಂಥ ಏನದ ಅದ ನೀನದಿ ಅಂತ. ಆ ಜ್ಞಾನವನ್ನು ಮಾಡ್ಕೊ. ಏನು ಎಲ್ಲವನ್ನು ಅರಿತಕ್ಕಂಥ ಅರಿವು ನೀನೆಂದು ಸದ್ಗುರು ಪೇಳಿ ತಿಳಿವನೇ ಜನರ ದೇವ ಅಂತ. ಏನು ಅವನ ಶಾನೆ ಎಲ್ಲದಕ್ಕೂ ಆಧಾರವಾಗಿರ್ತಕ್ಕಂಥ ಅರಿವು ಏನೈತಿ ಅದ ದೇವರು, ಅದೇ ನೀನಿದ್ದಿ ಅಂತ. ಆತ್ಮತತ್ವವನ್ನು ಸರಿಯಾಗಿ ಶ್ರವಣ ಮನನ ನಿಧಿಧ್ಯಾಸನವನ್ನು ಮಾಡುವವನೇ ಮನುಷ್ಯ ಅಂತಾರೆ.
ಹೌದು. ಇದು ಮನುಷ್ಯನ ಜನ್ಮದ ಕೆಲಸ. ಇದನ್ನು ಬಿಟ್ಟು ನಾವು ಬರೇ ಜಗತ್ತಿನ ಸುದ್ದಿ, ಬಾಳೆ ಸುದ್ದಿ ಹಾಕೋದು, ಪಶು ವೃತ್ತಿ, ರಾಕ್ಷಸಿ ವೃತ್ತಿ ಬಾಬಾ ಇದರಾಗ ತೊಡಗಿ ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯರಂತೆ ವರ್ತಿಸ್ತಕ್ಕಂಥವ್ರು ಎಷ್ಟು ಮಂದಿ ಇದೆ ನಾವು. ಈ ಸ್ವರೂಪ ಚಿಂತನ, ಆತ್ಮಚಿಂತನದ ಅಭ್ಯಾಸದಾಗ ತೊಡಗಿದವನಿಂದ ತನಗೂ ಕಲ್ಯಾಣ, ಜಗತ್ತಿಗೂ ಕಲ್ಯಾಣ. ಇನ್ನೊಬ್ಬರು ಉಸಾಬರಿಗೆ ಹೋಗೋ ಪ್ರಸಂಗನ ಬರುದಿಲ್ಲ, ಅನ್ಯದರ ನೆನಪು ಮಾಡೋ ಪ್ರಸಂಗನ ಬರುದಿಲ್ಲ. ಯಾವಾಗಲೂ ತತ್ವಚಿಂತನದಾಗ ತೊಡಗಿದವನಿಗೆ ಅನ್ಯ ಭಾವನೆಗಳೇ ಬರುದಿಲ್ಲ. ಏನ್ ಸ್ವಾಭಾವಿಕವಾಗಿ ಅವಾಗ ಆ ನೆಮ್ಮದಿ ಇತ್ತು. ಇನ್ನೊಬ್ಬರಿಗೆ ಕೆಡಕ್ ಮಾಡ್ಬೇಕನ್ನೋ ಭಾವನೆ ಬರುದಿಲ್ಲ. ಏನ್ ಈ ಈ ಕಾಯಕ ನಾವು ಮಾಡ್ಬೇಕಾಗೈತಿ. ಮನುಷ್ಯನ ಜನ್ಮದ ಕಾಯಕ ಅಂದ್ರೆ ಇದೆ. ನಮ್ಮ ಬಗ್ಗೆ ಶ್ರವಣ ಮಾಡೋದು, ಮನನ ಮಾಡೋದು, ನಿಧಿಧ್ಯಾಸನವನ್ನು ಮಾಡೋದು. ಈ ಕಾಯಕ ಮಾಡಿದಾಗ ಕೈಲಾಸಕ್ಕೈತಿ. ಹೌದು, ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕಾಯಕ ಮಾಡೋರು ಎಷ್ಟು ಮಂದಿ ಇದೆ ನಾವು. ಬರೀ ಪಶು ಪಕ್ಷಿಗಳ ಜನ್ಮದ ಬರೀ ತಿನ್ನೋದು, ತಿನ್ಕೋದು, ತಿಕ್ಕೋದು. ಹೌದಿಲ್ಲ? ಅದ ವ್ಯವಸ್ಥಾನ ನಡೆಸೇವಿಲ್ಲ. ಎದರ ಸಂಬಂಧ ನಡೆಸೀನಿ ಕಾಯಕ? ಎದರ ಸಂಬಂಧ? ಮೈಥುನ ದಶೆಯಿಂದ ಏನು ಬೇಕಾಗೈತಿ? ಯಾಕ್ರಿ ಸಾಮಗ್ರಿಗಳು ಏನು ಬೇಕಾಗಿ ಅದರ ವ್ಯವಸ್ಥೆ ನಡೆಸಿವೋ? ಏನು ನಿತ್ಯ ಸುಖದ ಬಗ್ಗೆ, ದುಃಖದಿಂದ ಬಿಡುಗಡೆ ಆಗ್ಬೇಕು, ಹುಟ್ಟು ಸಾವುಗಳಿಂದ ಬಿಡುಗಡೆ ಆಗ್ಬೇಕು ಅನ್ನುವಂಥ ಆ ಕಾಯಕ ಏನಾರು ನಡೆಸಿವ? ಎತ್ತಾಗ ಹೊಂಟಿದ್ ನೋಡ್ಕೋರಿ ಅಂತ. ಮನುಷ್ಯನ ಜನ್ಮಕ್ಕೆ ಬಂದ ಮ್ಯಾಗ ಮನುಷ್ಯನ ಜನ್ಮದ ಕೆಲಸ ನೀವು ಮಾಡ್ಕೊಳ್ಳಿಲ್ಲ ಅಂದ್ರೆ ಮನುಷ್ಯನ ಜನ್ಮದ ಕೆಲಸ ಬಾಕಿ ಉಳಿತೈತಿ. ಇನ್ನೇ ಮನುಷ್ಯನ ಜನ್ಮರ ಎಲ್ಲಿ ಬರ್ತೈತಿ? ಯಾವ ಜನ್ಮದ ಕೆಲಸ ನೀವು ಮಾಡ್ತಿ, ಆ ಜನ್ಮ ನಿನಗೆ ಬರ್ತೈತಿ. ಏನ್ ಮಾಡತ್ತೀರಿ ನೋಡ್ಕೋರಿ. ಎತ್ತಾಗ ಹೊಂಟಿರಿ ನೋಡ್ಕೋರಿ ಅಂತಿದ್ರು. ಒಂದು ಎಲ್ಲೋ ಒಬ್ಬ ಮನುಷ್ಯರಂತೆ ಮನುಷ್ಯತ್ವ ಬರೋದು ಬಹಳ ಕಠಿಣ. ಮನುಷ್ಯರಂತೆ ವರ್ತನ ಆಗೈತವ, ಇನ್ನು ಪಶು ಪಕ್ಷಿಗಳು ಹಂಗೈತವ, ರಾಕ್ಷಸಿ ಪಿಸಾಚಿ ಹಂಗೈತೆ ನೋಡು. ಯಾವ ಜನ್ಮದ ಕೆಲಸ ನೀವು ಮಾಡ್ತೀವಿ ಆ ಜನ್ಮ ನೀನು ಕಟ್ಟಿಟ್ಟು ಬಿಡ್ತೀನಿ. ಅದೇ ಜನ್ಮ ಕಾಲಕೋತೈತಿ. ನಿಮ್ಮ ಮನುಷ್ಯನ ಜನ್ಮ ಬರುವಂಗಾರ ಮಾಡ್ಕೋರಿಪ್ಪ ಅಂತ. ಮನುಷ್ಯರಂಗಾರ ವರ್ತನ ಆಗಿರ್ಲಿ. ಮನುಷ್ಯರಂತ ಯಾರಿಗಂತಾರೆ? ಇನ್ನೊಬ್ಬರಿಗೆ ಕೆಡಕ್ಕೆ ಬಯಸದಂಗ ಅವ ಜೀವನ ಸಾಗಿಸವ. ಮನಸ್ಸಿನಾಗ ಸಹಿತ ಕೆಡಕ್ಕೆ ಬಯಸೋದು. ಸಕಲ ಜೀವಾತ್ಮರಿಗೆ ಲೇಸನೇ ಬಯಸುವವ ಅವ ಮನುಷ್ಯ ಅಂತ. ಇನ್ನೊಬ್ಬರಿಗೆ ಎಲ್ಲರಿಗೂ ಒಳ್ಳೇದಾಗ್ಲಿಪ್ಪ ಅಂತ. ಸರ್ವೇ ಜನ ಸುಖಿನೋ ಭವಂತು ಅಂತ. ಎಲ್ಲಾ ಜೀವಿಗಳು ಸುಖದಿಂದ ಬಾಳುವಂಗಾಗ್ಲಿಪ್ಪ, ಯಾರಿಗೂ ತೊಂದರೆ ಬೇಡ. ಈ ಒಂದು ಮನೋಭಾವನೆ ಅವ ಮನುಷ್ಯ ಆಗಿತ್ತು. ತೊಂದರೆ ಕೊಡ ಅವ ಮನುಷ್ಯನು. ವೃತ್ತಿ ಯಾವ್ದೈತಿ ನೋಡ್ಕೋರಿ. 6 ವೃತ್ತಿಗಳನ್ನು ಮಾಡ್ಯಾರ. ಒಂದು ಹೆಸರಿಸಲಿಕ್ಕೆ ಬಾರದಂತ ವೃತ್ತಿ ಅದ. ಏನಂತ ಹೇಳಕ್ ಹೋಗ, ಏಕೇನ ಜಾನೇಮೆ, ಅದಕ್ಕೆ ಏನಂತ ಹೆಸರು ಕರಿಬೇಕು ಗೊತ್ತಾಗಬಲ್ಲಂತ. 2ನೇದ್ದು ರಾಕ್ಷಸಿ ವೃತ್ತಿ, 3ನೇದ್ದು ಪಶು ವೃತ್ತಿ, 4ನೇದ್ದು ಮನುಷ್ಯನ ವೃತ್ತಿ, 5ನೇದ್ದು ದೇವವೃತ್ತಿ, 6ನೇದ್ದು ದೇವಾತೀತ ವೃತ್ತಿ. ಈ ಸ್ವರೂಪ ಜ್ಞಾನ ನಮಗಾಗಬೇಕಂತಂದ್ರೆ ದೇವಾತೀತ ವೃತ್ತಿಯನ್ನು ಪಡೆದಾಗ ದೇವವೃತ್ತಿಗೆ ಸುಧಾ ಸಾಧ್ಯ ಇಲ್ಲ. ಅಲ್ಲಿ ವಿಷಯದ ಸಂಪರ್ಕ ಭೋಗ ಮಾಡಿ ಸುಖ ಹೊಂದಬೇಕು ಅನ್ನೋ, ಸಂಪಾದಗಿರಿ ಒಳಗೆ ಬಾಳೆ ಮಾಡಿ ಸುಖ ಹೊಂದಬೇಕು ಅನ್ನೋ ಆಶಯ ಇದೆ. ಇನ್ನೊಬ್ಬರಿಗೆ ತೊಂದರೆ ಆಗದಂಗೆ ವಿಷಯ ಸಂಗ್ರಹ ಮಾಡಿ ಭೋಗ ಮಾಡ್ಬೇಕು ಅಂತ. ಆ ದೇವವೃತ್ತಿಯಲ್ಲಿ ಸುಧಾ ಅವಕ್ಕೂ ತಿಳ್ಕೊಳಕ್ಕಾಗುತ್ತೆ. ದೇವಾಣ ದೇವತೆಗಳಿಗೆ ಇದು ಹೊಳೆದಿಲ್ಲ, ಅದಕ್ಕೆ ವಿಷಯ ಭೋಗದ ಆಶಯ ಹೋಗಿಲ್ಲ. ಅಲ್ಲಿ ಸುಮನ ಸ್ವರ್ಗ ಆದಡಂ ಮರಿದು ಕಾಣಲ್ಕೆನೆ ತಮ ಒಪ್ಪದು ತಮ್ಮ ತಂದದೆ, ಅಲ್ಲಿ ಅಜ್ಞಾನ ಮುಷಿಗ್ಬಿಟ್ಟದು. ಅದಕ್ಕೆ ದೇವಾತೀತ ವೃತ್ತಿಯನ್ನು ಪಡೆದಾಗ ಈ ಲೋಕದ ಪರಲೋಕದ ಭೋಗಾದಿಗಳಲ್ಲಿ ವೈರಾಗ್ಯವನ್ನು ಹೊಂದಿದಂತಹ ವೃತ್ತಿ ದೇವಾತೀತ ವೃತ್ತಿ ಅಂದ್ರೆ. ಇಹಮೂತ್ರ ಫಲಭೋಗ ವಿರಾಗಿ, ಈ ಲೋಕಾತಿ ಪರಲೋಕದ ಭೋಗಾದಿಗಳಲ್ಲಿ ಸದಾ ವೈರಾಗ್ಯ, ಹೊಳ್ಳೆ ನೋಡೋಂಗಿಲ್ಲ. ಕುಂತಲ್ಲಿ ನಿಂತಲ್ಲಿ ಇಂದ್ರಾದಿ ದೇವತೆಗಳ ಪದವಿ ದೊರೆತೈತೆ ಅಂದ್ರೆ ಸುಧಾ ಹೊಳ್ಳೆ ನೋಡೋಂಗಿಲ್ಲ. ಅದಕ್ಕೆ ದೇವಾತೀತ ವೃತ್ತಿ ಅಂತಾರೆ. ಅಂಥ ಧೀರ ವೃತ್ತಿಗೆ ಮಾತ್ರ ಆತ್ಮಜ್ಞಾನ ಲಭಿಸ್ತದೆ. ಇದ್ರಾಗ ಬಾಯಿ ತಗೊಂಡು ಕುಂತದ್ದು ಕೀಂತಿ, ಮನಿ ಕೇಳ್ಕೊಂತ ಕುಂತದ್ದು ಜೋಲ ಸುರಿಸ್ತಿ. ಯಾಕ್ರಿ? ಇಲ್ಲಿವ ನೋಡಿದ್ರೆ ಹೆಣ್ಣು ಗಂಟು ನೋಡಿದ್ರೆ ಬಾಯಿ ತಗೊಂಡು ಕುಂಡಿರ್ತಿ, ಅಲ್ಲಿ
ಸುಪೀರಿಯರ್ ಕ್ವಾಲಿಟಿ ನೋಡಿದೆ ಅಂದ್ರೆ ನೀನು ಬಿಡ್ತೀಯಪ್ಪ ನೀ. ಹಾ, ಇಲ್ಲೇ ಬಾರಿಯನ್ನು ಮಾರಾಕಿನ್ ನೋಡಿದ್ರೆ ಹೊಳ್ಳೆ ನೋಡ್ತಿ. ಒಂದಿಟ್ಟು ಯಾಕ್ರಿ ಬಂದ್ಲ ಅಂದ್ರೆ ಒಂದಿಟ್ಟು ಲಕ್ಷಣ ಇತ್ತಂದ್ರೆ ನೋಡ್ತಿ ಹೊಳ್ಳಿ. ಹಾ, ಚಾಳಿ ಐತೇನೋ ಹೋಗೈತಿ ನೋಡ್ಕೋ. ಹಾ, ಬೇಕಾದಂತ ರೂಪ ಹೊಳ್ಳಿ ನೋಡ್. ನಂಗೆ ಪರವಧುವಿನ ರೂಪ ಕಂಡೆಳಸದ ಕರ್ಣ ವಿಜಯವನ್ನು ಬೇಡುವೆನ ಭವ ನಿಮ್ಮನು ಭವಭವದಳು ಅಂತ ಒಳ್ಳೆ ಗುಣ ಕೊಡಪ್ಪ ನನಗೆ. ಚಂದದಳ ಅವ, ಚಂದದನ, ಬರೀ ಆ ಕಡೆ ನನ್ನ ಲಕ್ಷ ಹೋಗ್ತೈತಿ. ಹ್ಮ್ ಇಂಥ ಒಳ್ಳೆ ಗುಣ ನನಗೆ ದಯಪಾಲಿಸ್ಕೊಂಡು, ಇಲ್ಲ ಎಳ್ಕೊಂಡು ಹೋಗಿ ಅಂಥ ಕರ್ಮಗಳನ್ನು ಮಾಡಕ್ಕೆ ಹೋಗಿ ಅಂಥ ಜನ್ಮಗಳಲ್ಲಿ ತಿರ್ಗಾಕಸ್ತೈತಿ ನನಗೆ. ಯಾರ್ಯಾರಿಗೆ ಹೆಸರು ಇರ್ತೈತಿ ಅದ ಎಳ್ಕೊಂಡು ಹೋಗ್ಬಿಡ್ತೈತಿ. ರೂಪಕ್ಕೆ ಹೊಕ್ಕಿ, ಗಾಯನಕ್ಕೆ ಹೊಕ್ಕಿ, ವಾಸನೆಗೆ ಹೊಕ್ಕಿ, ರುಚಿಗೆ ಹೊಕ್ಕಿ, ಸ್ಪರ್ಶಕ್ಕೆ ಹೊಕ್ಕಿ. ಒಂದೊಂದು ಪ್ರಾಣಿ ಒಂದೊಂದು ಇಂದ್ರಿಯ ಚಟಕ್ಕೆ ಬಿದ್ದು ಹಾಳು ಮಾಡ್ಕೊಂಡವ್ ಶರೀರ. ನೀ 5 ಚಟದಾಗ ಬಿದ್ದ ಹೆಂಗ್ ಉಳಿತಿ? ಗಾಸಿ ಆಗಲಿ ಅಂತ ಉಳಿವೆ ನೀನು ಅಂತ. 5 ಅದಾವ ನಿನ್ನಲ್ಲಿ. ಯಾಕ್ರಿ ಮನುಷ್ಯನ ಜನ್ಮಕ್ಕೆ ಬಂದಾಗ ಎಲ್ಲ ಚಟ ಅದಾವ ನಿನ್ನಲ್ಲಿ. ಇವುಗಳನ್ನ ವ್ಯವಸ್ಥಾ ಇದನ್ನ ನಡೆಸಿಬಿಟ್ಟಿನಿ. ಜನ್ಮ ಜನ್ಮಾಂತರ ಹುಟ್ಟಿಟ್ಟು ಬರೋದು ಇದ ಚಟದ ವ್ಯವಸ್ಥಾನ ಮಾಡೋದು. ಬಾಳೆ ಅಂದ್ರೆ ಇದ ಹೋದಿಲ್ಲ? ಬಾಳೆ ಅಂದ್ರೆ ಇದನ್ನ ಹೆಚ್ಚಿಂದ ಇದು ಚಟದ ವ್ಯವಸ್ಥೆ ಮಾಡೋದ. ಹೆಚ್ಚಿಂದ ಏನಾರ ಐತಿ ಅಲ್ಲಿ? ಹಾ, ಹೆಚ್ಚಿಂದ ಏನ್ ಮಾಡ್ತೀರಿಪ್ಪ ನೀವು? ಯಾ ಲೋಕದವ್ರು ಇರ್ಲಿ, ಅವ್ರ ದೇವತೆಗಳೇ ಈ ಲೋಕ ಇರ್ಲಿ, ಪರಲೋಕದವ್ರು ಇರ್ಲಿ, ಮಕ್ಕಳ ಇದಕ್ಕಿಂತ ಹೆಚ್ಚಿನ ಕಮಾಯಿ ಏನ್ ಮಾಡ್ತೀರಿ ನೀವು ಅಂತ ಕೇಳೋ ಪೈಕಿ ನಾವು. ಹಾ, ಕಿಸದಾಡೋದು ಮಸದಾಡೋದು ಇಷ್ಟ ಮಾಡ್ತಿರೋ, ಇದಕ್ಕಿಂತ ಹೆಚ್ಚಿಂದ ಏನಾರು ಮಾಡ್ತಿರೋ ಮಕ್ಕಳ ಅಂತ ಕೇಳೋ ಪೈಕಿ ನಾವು ಅಂತಿದ್ರು. ಇದರಿಂದ ಯಾರ್ಯಾರು ಎಟ್ಟೆಟ್ಟು ಸುಖಿಗಾಗಿ ನೋಡ್ಕೊರಿ. ಏನ್ ಮಾಡಿದೆ ಅಲ್ಲಿ ಹೋಗ್ಯಾರ ಕಮಾಯಿ? ಏನ್ ಮಾಡಿದೆ? ಇದ ಹೋದಿಲ್ಲ ನೀವು? ಅದ್ರಾಗಿದ್ದ ಅನ್ಯದ್ರಾಗ ಹುಡ್ಕಾಕತ್ತಿ. ನಿನ್ನೊಳಗಿದ್ದದನ್ನು ಬಿಟ್ಟ. ನಿನ್ನ ಬಗ್ಗಿದ್ದ ಅಜ್ಞಾನ ಅದ ನಿನಗೆ. ನಿನ್ನ ಬಗ್ಗಿದ್ದ ಅಜ್ಞಾನವನ್ನು ಕಳ್ಕೊ. ಅದಾಗ ಯಾವಾಗ ನಿನಗೆ ಅನ್ಯದ್ರಾಗ ಹುಡುಕುತ್ತ ತಪ್ಪೈತಿ. ಯಾ ಲೋಕದಾಗ ಎಲ್ಲಿಯೂ ಇಲ್ಲ, ತನ್ನ ಬಿಟ್ಟು ಅದು ಇಲ್ಲ ಇಲ್ಲ ಅನ್ನೋದು ನಿನಗೆ ಅನುಭವ ಕೊಡ್ತೈತಿ. ಜ್ಞಾನ ಸಮಾಧಿಯನ್ನು ಹೊಂದಿ ಖಾತ್ರಿ ಮಾಡ್ಕೋ. ಅನ್ಯದ್ರಾಗ ಹೋಗೋದು ಕೇಳಬೇಡ. ತಗಿಂದ ಎಳಸೋದ ಮನಸ್ಸು ಎತ್ತು ಹೋಗುದಿಲ್ಲ. ತಗಿಂದ ಎತ್ತು ಹೋಗದಂಗ ಮಾಡಿಟ್ಟ, ಕಾಲ್ ಮುರಿದು ಬಿಟ್ಟ, ಎಲ್ಲರಂತವನಲ್ಲೋ ನನ್ನ ಗಂಡ ಬಲ್ಲಿದನ ಪುಂಡ ಅಂತ ಶರೀಫರು ಅಂತಾರಲ್ಲ. ಗೋವಿಂದ ಭಟ್ರು ನನಗೆ ಹೆಂಗೆ ಮಾಡಿದರು, ಎಂಥ ಜ್ಞಾನವನ್ನು ಮಾಡಿಕೊಟ್ಟ. ಹರಿದಾಡ್ತಿರ್ತದ, ಅದ್ರಾಗೈತಿ ಇದ್ರಾಗೈತಿ ಅಂತ ಗೊತ್ತಾಗಲಿಲ್ಲ. ಮಾಡಿದ್ನಿ ಸುಳ್ಳ ಕಾಲ್ ಕಳೆದ್ನೆಲ್ಲ. ಎತ್ತು ಹೋಗದಂಗ ಮಾಡಿಟ್ಟ ಮನಸ್ಸು. ಅಂತ ಜ್ಞಾನ ಸ್ಥಿತಿಯನ್ನು ನನಗೆ ಅನುಭವ ತಂದು ಕೊಟ್ಟ. ಎಲ್ಲರಿಗೂ ಬರ್ತೈತೆ, ಅದು ನಮ್ಮಲ್ಲಿ ಐತೆ ಅನ್ನೋದು ನಮಗೆ ಅನುಭವ. ಅಂತಹ ಗುರುಗಳು ಬೇಕಲ್ಲ. ಅಂತಹ ಗುರುವಿನ ಮಾರ್ಗದರ್ಶನ ನಮಗೆ ಬೇಕು. ಸಿಕ್ಕರೆ ಏನೋ ನಿನ್ನ ಹಿಂದಿನ ಸುಕೃತ ಒದಗಿ ಬಂದ ಅದ್ರ ಕಡೆ ಒಲವು ಆಗ್ಬೇಕು, ತಿಳ್ಕೋಬೇಕನ್ನೋ ಒಲವು ಬೇಕಲ್ಲ. ಅಭ್ಯಾಸ ಬಲದಿಂದ ಏನನ್ನಾದರೂ ನೀ ಸಾಧಿಸ್ಲಿಕ್ಕೆ ಬರ್ತದೆ. ಈ ಜಗತ್ತಿನೊಳಗಿಂದ ತೋರಿಕೆ ಒಳಗಿಂದ ಏನು ಸಾಧಿಸಿದ್ರು ಎಲ್ಲ ವ್ಯರ್ಥನೆ. ಅವು ಇದಕ್ಕಿದ್ದಂಗಿರೋದಿಲ್ಲ, ಕೆಟ್ಟ ಹೋಗ್ತವೆ. ಏನ್ ನೀ ಆರಾಮ್ ಇರ್ಬೇಕಂತಂದ್ರೆ ಯಾರು ಕೂಡ ವೈರತ್ವ ಪಟ್ಕೊಳಕ್ ಹೋಗ್ರಿ. ಎಲ್ಲರೊಡನೆ ವೈರವಿಲ್ಲದೆ ಕೂರ್ಪದೇ ಚಂದ ಅಂತ. ಎದ್ರ ಸಂಬಂಧಪ್ಪ ವೈರತ್ವ? ವಿಷಯದ ಆಶಾ ಸಂಬಂಧದಲ್ಲಿ ಯಾರ ಅಡ್ಡಿಯನ್ನು ಉಂಟು ಮಾಡಕ್ಕೆ ಅವ್ರು ಕೂಡ ವೈರತ್ವ ಮಾಡ್ತಾರೆ. ವಿಷಯದ ಆಶಾ ಸಂಬಂಧದಿಲ್ಲ. ಅದ ನಿನ್ನಲ್ಲಿ ಇರ್ಲಿಲ್ಲ ಅಂದ್ರೆ ಯಾರು ಕೂಡ ವೈರತ್ವ ಬರ್ತೈತೆ ಹೇಳಿ? ವೈರತ್ವ ಬರೋ ಕಾರಣ ಅಂದ್ರೆ ವಿಷಯದ ಆಶಾ ಇತ್ತಂದ್ರೆ ಬರ್ತೈತೆ. ಅದಕ್ಕೆ ಯಾರ ಅಡ್ಡಿಯನ್ನು ಮಾಡೋದ್ಲೆ ಸಿಟ್ಟು ಬರ್ತೈತಿ. ಅದು ಅದನ್ನ ತೆಗೆದು ಹೋಗಿದ್ ಬಿಟ್ರೆ, ವಿಷಯಗಳ ವ್ಯಾಮೋಹವನ್ನು ಕೈ ಬಿಟ್ಟ ಮ್ಯಾಗ ಯಾರು ಕೂಡ ವೈರತ್ವ? ಮಹಾತ್ಮರು ಮಾಡುವಂತ ಲೋಕೋಪಕಾರದ ಕರ್ಮದ ಮರ್ಮವನ್ನ ಅಜ್ಞ ಜನರು ಅರಿಯರು ಅಂತ. ಅದಕ್ಕೆ ತಿಳಿಯುವುದೇ ಶಿವಶರಣರ ಮಹಿಮೆ ಪರಿಪರಿ ಪಾಪದ ನರಕುರಿಗಳಿಗೆ ಅಂದರು. ಜ್ಞಾನಿ ಮಾನವತೆಗೆ ಮಾಡುವಂತ ಕಲ್ಯಾಣ ಜಗತ್ತಿಗೆ ಗೊತ್ತಿಲ್ದಾಗ ನಡೀತಿರ್ತದೆ. ಸಾಮಾನ್ಯ ಜನರಿಗೆ ಅದು ಗೊತ್ತಾನ ಆಗೋದಿಲ್ಲ. ನಮ್ಮಂಗ ಅದಾರ ಬಿಡೋರು ಅಂತ ನೀ ತಿಳ್ಕೊಂಡಿರ್ತೀವಿ. ಜಗತ್ತಿನ ಶ್ರೇಷ್ಠ ಕಲ್ಯಾಣಕರ್ತರು ಯಾರು ಅಂದ್ರೆ ಅವರ ಜ್ಞಾನಿಗಳು, ಆತ್ಮಾನುಭವಿಗಳು. ಅವರಷ್ಟು ಕಲ್ಯಾಣ ಜಗತ್ತಿಗೆ ಯಾರಿಂದನೂ ಆಗುದಿಲ್ಲ. ಸಾಮಾನ್ಯ ಜನರಿಗೆ ಇದು ತಿಳಿದನು.
ಮಹಾತ್ಮರ ದಯಾಮಯ ದೃಷ್ಟಿ ಜೀವಿಗಳ ಮೇಲೆ ಬಿದ್ದರೆ ಜೀವಿಗಳ ಕಲ್ಯಾಣಕ್ಕೆ. ನೋಡಿ ಕೆಲವರ, ಮುಟ್ಟಿ ಕೆಲವರ, ಮಾತನಾಡಿ ಕೆಲವರ ದೃಷ್ಟಿ ಮಾತ್ರದಿಂದ ದೂರ ಆಕೈತಿ. ಅವ್ರು ಸಂಕಲ್ಪ ಮಾಡಿದಂದ್ರೆ ಇಲ್ಯಾಕೆ ಹೋಗೋದು ಬೇಕಾಗಿತ್ತಪ್ಪ, ಇಲ್ಲೇ ಮಾಡಿದ್ರೆ ಬರ್ತೈತಲ್ಲ. ಹ್ಞೂನ್ರಿಪ್ಪ ಹೇಳ್ಬೇಕಂಗಾರ ಅವ್ರಿಗೆ. ಬಡವ್ರು ಅದಾರ ಏನ ಇದ್ದವ್ರು ಅದಾರ ಅಂತ ಕೇಳ್ತಾರೆ. ಪಾಪ ಅವ್ರ ಕಾರ್ ಗಾಡಿ ತೊಗೊಂಬಂದು ಇಷ್ಟು ಖರ್ಚು ಮಾಡಿಸೋದು ಅದಕ್ಕೆ ಬೇಕಾಗೈತಿ. ಏನ ಹೇಳಿಬಿಡ ಅಂತಿದ್ರು ಅಜ್ಜ ಅವರು. ಇಲ್ಲೇ ಕುತ್ಕೊಂಡೆ ಮಾಡಿದ್ರು. ನಮ್ಮಲ್ಲಿ ಒಂದು ಕೇಸ ಕಾಳಪ್ಪನಾರ ಮೈಯಾಗ ಬರ್ತಿದ್ಲ ಅದಕ್ಕೆ ಅಕ್ಸರ್ ಈಕಿ ಬರ್ತಿದ್ಲ ಅವ್ರ ಓನ್ ಮೈಯಾಗ ತ್ರಾಸ ಮಾಡ್ತಿದ್ರು. ಕಾಡಾಕೈತಿ ಬಿಟ್ಟಿದ್ಲು. ಒಂದಿನ ರಾತ್ರಿ ನನಗೆ ಎಬ್ಸಿದ್ಲಕ್ಕೆ, ಅಲ್ಲಿ ಓದ್ತಾನ ಅಜ್ಜ ಆ ತಮ್ಮನ ಕರ್ಕೊಂಬರುವ. ತಮ್ಮ ನಿನಗೆ ಅದಕ್ಕೆ ಬೇಕಾಗೈತೆ, ನಿನಗೇನು ಕಡಿಮೆ ಆಗೈತಿ, ಈ ತಲೆಯಾಗ ಈ ವಯಸ್ಸಿನಾಗ ನಿನಗೆ ಅದಕ್ಕೆ ನನಗೆ ಬುದ್ಧಿ ಹೇಳಾಕೈತಿ. ಅದು ಆಕಿ ಮೈಯಾಗ ಬಂದು ನಿನಗೆ ಅದಕ್ಕೆ ಬೇಕಾಗೈತಿದ. ನಾನು ನಮ್ಮ ತೋಟದಾಗ ಅಲ್ಲಿ ಅಪ್ಪವ್ರು ಬಂದ್ರೆ ಹೊಳ್ಳಿ ನೋಡಿಲ್ಲ. ನಿನಗೆ ಈ ವಯಸ್ಸಿನಾಗ ಈ ಯಾಕೆ ಬೇಕಾಗೈತಿ ನಿನಗೆ ತಮ್ಮ, ತಂದ ಬಳೆ ಮಾಡಬಾರ್ದು ನನಗೆ ಬುದ್ಧಿ ಹೇಳ್ತಿತ್ತ. ಯಪ್ಪ ನಿನ್ನ ಕೈ ಮುಗಿತೇನೆ, ಆಚಾರ ಕರ್ಕೊಂಬರ್ತೀವಿ ಉಣ್ಣತಾರ, ಬೇಡ ಅಂತ ಹೇಳಪ್ಪ ನೀ. ಅದಕ್ಕೆ ನಿನ್ನ ಮುಂದೆ ಹೇಳಾಕ್ತೇನೆ, ನಿಮ್ಮ ಅಕ್ಕಿಯಲ್ಲಿ ಅಂತ ನನಗೆ ಹೇಳಾಕೈತೆ. ಅಲ್ಲಿ ಹಂಗಾರ ಅಲ್ಲಿ ಯಾಕೆತ್ತೀವಿ, ನಮ್ಮ ಕೂಲಿಯಾಗ ಬಾ ಅಲ್ಲಿ. ಅಲ್ಲಿ ದಿನ ನಮ್ಮಪ್ಪ ನಮ್ಮದೊಂದು ಕುಂತಿರ್ತೈತಿ ಅಲ್ಲಿ, ದೊಡ್ಡ ಕುಂತಿರ್ತಾನಲ್ಲ, ಅದ್ರ ಮಕ್ಕ ಎಲ್ಲಿ ನೋಡಿ ನಾನು ಅಂತಿರ್ತದ. ತಮ್ಮ ಯಾರ್ಯಾರು ಏನೇನಾಗ್ಯಾರ ಹೇಳೇನ, ಎಲ್ಲೆಲ್ಲಿ ಅದಾರ ಅವರು, ದೇವ್ವಾಗಿ ಕುಂತಾರ ಈಗ ಹೇಳೇನ, ಸಾಕ್ ಬಿಡುವ ಇದ ನಿನ್ನ. ಏನ್ ಮಾಡ್ತೀದಂತ ಹಿಂಗ ವಾಸನ ಹಂಗೆ ತಿರುಗ್ತಿರ್ತಾವ. ಅಂತದನ್ನ ಅಜ್ಜ ಅವ್ರು ಅಲ್ಲಿ ಹೋಗಿ ಹಿಂಗ ಹೇಳ್ತಿಲ್ಲ, ಪಾಪ ಅವು ಹೆಂಗ ಅದಾವ. ಇಲ್ರಿ ನಮ್ಮಲ್ಲಿ ಹೊರಗೆ ಬರ್ತಾರ್ರಿ, ಭಾಳ ಅದಾರಿ. ಹಂಗಾರೆ ಯಾಕೆ ಅವ್ರು ಖರ್ಚು ಮಾಡಿಸೋದು, ಹೇಳ್ಬಿಡ ಅವ್ರಿಗೆ. ಇಲ್ಲೇ ಆಶೀರ್ವಾದ ತೊಗೊಂಡು ಹೋಗ್ಬಿಡ. ಸಂಕಲ್ಪ ಮಾಡಿದ ಕುಂತಲ್ಲಿನ ಕಡಿಮೆ ಆಗ್ಬಿಡುತ್ತೆ. ಅಂತ ಪವರ್ ಇರ್ತೈತಿ ಮಹಾತ್ಮರ ಹತ್ರ. ಕೆಲವ್ರಿಗೆ ಅದ್ರ ನಂಬಿಕಿಲ್ಲಲ್ಲ, ಕರ್ಕೊಂಡ ಹೋಗ್ಬೇಕ್ರಿ ಅಂತ ಹೇಳ್ತಾರೆ. ಕುಂತಲ್ಲೇನ ಮಾಡೋ ಪವರ್ ಇರ್ತೈತಿ. ಈ ಎಲ್ಲ ಇಲ್ಲಿ ಅಷ್ಟೇ ಅಲ್ಲ, ಬೇರೆ ದೇಶದಾಗ ಕಲ್ಯಾಣ ಎಷ್ಟು ಉದಾಹರಣೆಗಳು. ಫಾರಿನ್ದಾಗ ಇದ್ದವ್ರ ಅಪ್ಪ ಅವ್ರಿಗೆ ನೆನಪು ಮಾಡಿ, ಹಿಂಗಾಗೈತ್ರಿಪ್ಪ ಹಿಂಗನ, ಅಲ್ಲೇ ನಿವಾರಣೆ ಆಗ. ಜಗತ್ತಿನ ಯಾವ ಮೂಲೆಯಾಗಿದ್ರು ಸುರ ಅಂಥ ಪ್ರಭುತ್ವ ಇರ್ತೈತಿ. ಜ್ಞಾನಿಗಳ ಸ್ಥಿತಿ, ಜ್ಞಾನಿನ ಬಲ್ಲಂತ, ಕಳ್ಳನ ಹೆಜ್ಜೆ ಕಳ್ಳನ ಬಲ್ಲಂತ. ಸಾಮಾನ್ಯ ಜನರಿಗೆ ಅದು ಗೊತ್ತಾಗೋದಿಲ್ಲ. ಟೈಮ್ ಆಗೇ ಬಿಡ್ತೀವಿ. साधु संत